Hello and welcome to Prem's classes. ನಾನು ನಿಮ್ಮ ಪ್ರೇಮ್. Dear students, Prem's Prep, one stop solution for your UPSC, PSI, KS, FDA, SDA exams. Prem's Prep ಅಂದ್ರೆ ಏನು? ಈ ಒಂದು ಕಾರ್ಯಕ್ರಮ ಏನೆಲ್ಲ ಒಳಗೊಂಡಿರುತ್ತೆ? ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ಬೋದು? ಇದು ಫ್ರೀ ಇನಿಷಿಯೇಟಿವ್ ಅಥವಾ ಪೇಯ್ಡಾ? ಕಂಪ್ಲೀಟ್ಲಿ ಫ್ರೀ. ಸೊ ಇದರಲ್ಲಿ ಏನೇನೆಲ್ಲ ಒಳಗೊಂಡಿರುತ್ತೆ, ಯಾವ ರೀತಿ ಜಾಯ್ನ್ ಆಗೋದು, ಕಂಡೀಷನ್ಸ್ ಏನು, ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ತದನಂತರ ಏನು ಈಗ UPSC ಆಗಿರ್ಬೋದು, KS ಆಗಿರ್ಬೋದು, SDA, FDA, PSI, ESI ಯಾವುದೇ ವಿದ್ಯಾರ್ಥಿಗಳ ಯಾವುದೇ ತಮ್ಮ ಅಧ್ಯಯನದ ಡೌಟ್ಸ್ ಆಗಿರ್ಬೋದು, ತಮ್ಮ ಯಾವುದೇ ರೀತಿಯ ಮಾನಸಿಕ ತೊಂದರೆಗಳಾಗಿರ್ಬೋದು, ಅನುಮಾನಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದ ಕೊನೆಯಲ್ಲಿ ಅದನ್ನ ನಾನು ನೋಡ್ತಾ ಹೋಗ್ತೀನಿ. ತಮ್ಮೆಲ್ಲ ಪ್ರಶ್ನೆಗಳಿಗೆ ಕೂಡ ಉತ್ತರಿಸ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ಈ ಪ್ರೇಮ್ಸ್ ಪ್ರೆಪ್ ಅಂದ್ರೆ ಏನು? ನಾವು ಆಫ್ಲೈನ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಪರ್ ಮಂತ್ 2000 ಮೆಂಟರ್ಶಿಪ್ ಗೆ ತೆಗೆದುಕೊತಾ ಇದ್ರು. ಅದನ್ನ ಗಮನಿಸಿರ್ತಕ್ಕಂತ ನಾವು ಫಸ್ಟ್ ಏನ್ ಮಾಡಿದ್ವಿ, ಅತಿ ಕಡಿಮೆ ದರಗೆ KS ಸ್ಟಾರ್ಟ್ ಮಾಡಿದ್ವಿ ಮೆಂಟರ್ಶಿಪ್ ಸೆಷನ್ ಅನ್ನ. ಕೇವಲ 200 ರೂಪಿಗೆ ಶುರು ಮಾಡಿದ್ದು ಮೆಂಟರ್ಶಿಪ್ ಸೆಷನ್ ಅನ್ನ. ಪ್ರೇಮ್ಸ್ ಕ್ಲಾಸಸ್ ಮತ್ತೆ ಮೆಂಟರ್ಶಿಪ್ ನ ಸ್ಟೂಡೆಂಟ್ಸ್ ಸುಮಾರು 4500 ವಿದ್ಯಾರ್ಥಿಗಳಿದ್ವು KS ಬ್ಯಾಚ್. ಅದರಲ್ಲಿ ಸುಮಾರು 150 ಜನ ಇವತ್ತು ಮೈನ್ಸ್ ಅನ್ನ ಬರಿತಾ ಇದ್ದಾರೆ. ಅದಾದ ನಂತರ ಕಂಪ್ಲೀಟ್ ಆಗಿ ಸ್ಟೂಡೆಂಟ್ಸ್ಗೆ ಪ್ರತಿದಿನವೂ ಕೂಡ ಟಾರ್ಗೆಟ್ ಕೊಡೋಣ ಅಂತೇಳಿ ಒಂದು ಮೆಂಟರ್ಶಿಪ್ ಅನ್ನ ಶುರು ಮಾಡ್ತೀವಿ. ಅದೆಷ್ಟು 1000 ರೂಪಿಗೆ ಶುರು ಮಾಡ್ತೀವಿ. ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಏನಿರುತ್ತಲ್ಲ ಅದಕ್ಕಿಂತ ಕಡಿಮೆ ಕೊಡ್ಬೇಕು ಅಂತ. ಆದ್ರೆ ಈಗೇನಾಯ್ತು, ಮಾರ್ಕೆಟ್ ಅಲ್ಲೂ ಕೂಡ ಒಂದಷ್ಟು ಜನ ಕೇವಲ 999 ರೂಪಾಯಿಗೆ ಅವರು ಮೆಂಟರ್ಶಿಪ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅಗೈನ್ ಪ್ರೇಮ್ಸ್ ಕ್ಲಾಸಸ್ ಏನ್ ಮಾಡ್ಬೇಕು, ಅವ್ರಿಗಿಂತ ಕಡಿಮೆ ಮಾಡ್ಬೇಕು. ಮುಂಚೆ ಮಂತ್ಲಿ 2000 ಇದ್ರೆ ನಾವು ಕಂಪ್ಲೀಟ್ 6 ಮಂತ್ಗೆ 1000 ತೆಗೆದುಕೊತಾ ಇದ್ವಿ. ಈಗ ಬೇರೆಯವರು 1000 ತೆಗೆದುಕೊಳ್ಳಿಕ್ಕೆ ಬಂದಿದ್ದಾರೆ. ನಾವು ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ, ಕಂಪ್ಲೀಟ್ಲಿ ಫ್ರೀ ಕೊಡೋಣ. ಅದರಲ್ಲೂ ಕೂಡ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಮೆಂಟರ್ಶಿಪ್ ಆಗಿರ್ಬೋದು ಅಥವಾ ಕ್ಲಾಸಸ್ ಆಗಿರ್ಬೋದು, ಇದೆರಡನ್ನೂ ಕೂಡ ತೆಗೆದುಕೊಳ್ಳಿಕ್ಕಾಗಲ್ಲ. ಆ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿ ಫ್ರೀ ಕೊಡೋಣ ಅಂತ ಹೇಳಿ ಈ ಒಂದು ಪ್ರೇಮ್ಸ್ ಪ್ರೆಪ್ ಅಂತಕ್ಕಂತಹ ಕಾರ್ಯಕ್ರಮವನ್ನ ಜಾರಿಗೊಳಿಸಿರ್ತಕ್ಕಂಥದ್ದು. ಇದು ಏನೇನನ್ನ ಒಳಗೊಂಡಿರುತ್ತೆ, ಪ್ರೇಮ್ಸ್ ಪ್ರೆಪ್ ಅಂತಕ್ಕಂಥದ್ದು ಏನೇನೆಲ್ಲ ಒಳಗೊಂಡಿರುತ್ತೆ ಅಂತ ಹೇಳಿ ನೋಡ್ತಾ ಹೋದ್ರೆ, ಫಸ್ಟ್ ಒನ್ ತಮ್ಮೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಿದೆ, ಸಬ್ಜೆಕ್ಟ್ ವೈಸ್ ಸ್ಟ್ರಾಟರ್ಜಿ. ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಅದರದ್ದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಯನ್ನ ಒಳಗೊಂಡಿರುತ್ತೆ. ಸುಮ್ಮನೆ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅನ್ನ ತೆಗೆದುಕೊಂಡು ಓದ್ಲಿಕ್ಕೆ ಆಗಲ್ಲ. ಸೊ ಅದು ಸೋರ್ಸ್ ಯಾವ್ದು ಓದ್ಬೇಕು, ಪ್ರೀವಿಯಸ್ ಇಯರ್ ಅಲ್ಲಿ ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾವ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡ್ಬೇಕು, ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ, ಫಸ್ಟ್ ರೀಡಿಂಗ್ ಎಷ್ಟು ದಿನದೊಳಗಡೆ ಮಾಡಬೇಕು, ಸೆಕೆಂಡ್ ರೀಡಿಂಗ್ ಎಷ್ಟು ದಿನಕ್ಕೆ ಮಾಡಬೇಕು, ಥರ್ಡ್ ರೀಡಿಂಗ್ ಎಷ್ಟು ದಿನಕ್ಕೆ ಮಾಡಬೇಕು, ಇದು ಸಬ್ಜೆಕ್ಟ್ ವೈಸ್ ಸ್ಟ್ರಾಟರ್ಜಿ. ಜೊತೆಗೆ ಯಾವುದಕ್ಕೆ ಎಷ್ಟು ಟೈಮ್ ಅನ್ನ ಕೊಡಬೇಕು ಅಂತಕ್ಕಂಥದ್ದು ಇರುತ್ತೆ ನಂಬರ್ 1. ನಂಬರ್ 2, ಇನ್ನ 4 ತಿಂಗಳು ಯಾವುದೇ ರೀತಿಯ ಎಕ್ಸಾಮ್ಗಳು ಇಲ್ಲ. ಈಗ UPSC ಪ್ರಿಲಿಮ್ಸ್ ಬರ್ತಾ ಇದೆ, ಅದು ಹೋಯ್ತು. ಅದನ್ನ ಹೊರತುಪಡಿಸಿದ್ರೆ ಇನ್ನ 4 ತಿಂಗಳು ಯಾವುದೇ ಎಕ್ಸಾಮ್ ಕಾಲಾಗಲ್ಲ. ಜುಲೈ ಅಥವಾ ಆಗಸ್ಟ್ ಅಲ್ಲಿ PSI, ESI, SDA, FDA ಕಾಲಾಗ್ತಕ್ಕಂಥ ಸಂಭವ ಇದೆ. ಅಷ್ಟರೊಳಗಡೆ ಏನನ್ನ ನಾವು ಮಾಡ್ಬೋದು, ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿ ಇರುತ್ತೆ. ದೆನ್ ಡೈಲಿ ಸಬ್ಜೆಕ್ಟ್ ವೈಸ್ ಟಾರ್ಗೆಟ್ ಅನ್ನ ಕೊಡ್ತಾ ಹೋಗ್ತೀವಿ. ಪ್ರತಿದಿನನೂ ಕೂಡ ಸಬ್ಜೆಕ್ಟ್ ವೈಸ್ ಟಾರ್ಗೆಟ್ ಇರುತ್ತೆ. ಡೈಲಿ ಟಾರ್ಗೆಟ್, ವೀಕ್ಲಿ ಟಾರ್ಗೆಟ್, ಮಂತ್ಲಿ ಟಾರ್ಗೆಟ್, ಈ 3 ಕೂಡ ಇರ್ತಾ ಹೋಗುತ್ತೆ. ಅದನ್ನು ನೀವು ಪಾಲಿಸಲೇಬೇಕಾಗುತ್ತೆ. ನೆಕ್ಸ್ಟ್ PYQ ಅನ್ನ ಕೂಡ ನಾವೇ ಅನಾಲಿಸಿಸ್ ಮಾಡ್ತೀವಿ. ಪ್ರತಿಯೊಂದು ಸಬ್ಜೆಕ್ಟ್ PYQ ಅನಾಲಿಸಿಸ್ ಅನ್ನ ಮಾಡಿ ನಾನೇ ಕೊಡ್ತೀನಿ. ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು ಅಂತಕ್ಕಂಥ ತಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ನಿಮ್ಮ ಪ್ರಿಪರೇಷನ್ ನಾವು ಮಾಡಿಸ್ತೀವಿ. ಬಟ್ ನೀವು ಮಾಡ್ಬೇಕಾಗಿರೋದು ಒಂದೇ, ಟಾರ್ಗೆಟ್ ಜರ್ನಲ್, ಟ್ರ್ಯಾಕಿಂಗ್ ಜರ್ನಲ್ ಅನ್ನ ಕಳಿಸ್ತೀವಿ. ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ ಈಗ ಆಲ್ರೆಡಿ ಗೊತ್ತಿರುತ್ತೆ. ಅದೇ ರೀತಿ ಈ ತಮಗೂ ಕೂಡ ಒಂದು ಟ್ರ್ಯಾಕಿಂಗ್ ಜರ್ನಲ್ ಅನ್ನ ಕಳಿಸ್ತೀವಿ. ಅವತ್ತಿಂದ ಎಷ್ಟು ಟಾರ್ಗೆಟ್ ಕಂಪ್ಲೀಟ್ ಆಗಿದೆ ಅದನ್ನ ಫಿಲ್ ಮಾಡಿ ನಮಗೆ ಕಳಿಸ್ಬೇಕಾಗತ್ತೆ. ನೆಕ್ಸ್ಟ್, ಯಾರ್ಯಾರಿಗೆ ಈ ಒಂದು ಪ್ರೇಮ್ಸ್ ಪ್ರೆಪ್ ಇರುತ್ತೆ, ಯಾರ್ಯಾರು ಜಾಯಿನ್ ಆಗ್ಬೇಕು ಅಂತಂದ್ರೆ, ಯಾರೆಲ್ಲ ಈಗ UPSC ಆಲ್ರೆಡಿ ಓದ್ತಾ ಇರ್ಬೋದು, 2026 ಬ್ಯಾಚಿಗೆ ರೆಡಿ ಆಗ್ತಿದ್ದೀರಲ್ವಾ, ಈಗ 25 ಇದ್ರೆ ದಯವಿಟ್ಟು ನಿಮ್ಮ ಈ ಪ್ಲಾನ್ ಅನ್ನೇ ಕಂಟಿನ್ಯೂ ಮಾಡಿ. 2026 ಯಾರೆಲ್ಲ ರೆಡಿ ಆಗ್ತಿದಾರಲ್ವಾ ಅವರು, ಮತ್ತೆ PSI ಮತ್ತೆ ESIಗೆ ಯಾರು ರೆಡಿ ಆಗ್ತಿದ್ದೀರಲ್ಲ ಅವರು, KS, FDA, SDA ಮತ್ತೆ KPSC ಗ್ರೂಪ್ C ಈ ತರ ಎಕ್ಸಾಮ್ಗಳಿಗೆ ಯಾರು ರೆಡಿ ಆಗ್ತಿದಾರಲ್ಲ ಅವರು ಎಲ್ರಿಗೂ ಕೂಡ GK ಸಬ್ಜೆಕ್ಟ್ ಅನ್ನ ಓದ್ಲೇಬೇಕು. GS ಸಬ್ಜೆಕ್ಟ್ ಅನ್ನ ತಮಗೆ ಗೊತ್ತಿದೆ, ಇತ್ತೀಚೆಗೆ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ತಾವೆಲ್ಲರೂ ಕೂಡ, ಸರ್ ನಾನು KS ಓದ್ತಾ ಇದ್ದೀನಿ ಸರ್, ನಾನು FDA ಓದ್ತಾ ಇದ್ದೀನಿ ಸರ್, PSI ಓದ್ತಾ ಇದ್ದೀನಿ ಸರ್, PSIಗೆ ಬೇರೆ ಕಾನ್ಸ್ಟಿಟ್ಯೂಷನ್ ಓದ್ಬೇಕಾ? ನೋ, ಎಲ್ರಿಗೂ ಒಂದೇ ಕಾನ್ಸ್ಟಿಟ್ಯೂಷನ್ ಇರೋದು. ನಮ್ಮಂತ ಟೀಚರ್ಸ್ ಅಥವಾ ನಿಮ್ಮಂತ ಸ್ಟೂಡೆಂಟ್ಸ್ ಮಿಸ್ಗೈಡ್ ಮಾಡ್ಕೊಂಡಿದ್ದೀರಾ. ಏನು ಅಂದ್ರೆ PSIಗೆ ಇಷ್ಟು ಸಾಕು ಕಾನ್ಸ್ಟಿಟ್ಯೂಷನ್ ಓದಿ,
SDA ಇಷ್ಟು ಓದಿ ಸಾಕು? ನೋ. ಕಂಪ್ಲೀಟ್ ಆಗಿ UPSC ಮಾದರಿಯಲ್ಲಿ ಕೂಡ ನಾವು PSI ಗೂ ಕೂಡ ರೆಡಿ ಆಗ್ಬೇಕಾಗಿರ್ತಕ್ಕಂಥದ್ದು. ಇತ್ತೀಚಿನ ಕಾಂಪಿಟೇಷನ್ ಅನ್ನ ನೋಡಿದ್ರೆ ನೀವು SDA, FDA, PSI ಯಾವುದೇ ಬರೀರಿ, UPSC ವಿದ್ಯಾರ್ಥಿಗಳ ಗುಣಮಟ್ಟಕ್ಕೆ ನಾವು ರೆಡಿ ಆಗ್ಬೇಕು. ಸೊ ಆ ಒಂದು ದಿಕ್ಕಿನಲ್ಲಿ UPSC ಸ್ಟೂಡೆಂಟ್ ಸ್ಟ್ರಾಟಜಿ ಏನಿರುತ್ತಲ್ವಾ, ಅದೇ ರೀತಿ ತಮಗೂ ಕೂಡ KS ಮತ್ತೆ PSI ನವ್ರಿಗೆ ನಾವು ಪ್ರಿಪರೇಷನ್ ಅನ್ನ ಮಾಡಿಸ್ತಾ ಹೋಗ್ತೀವಿ. ನಂತರ GS ಪೇಪರ್ UPSC ಟೈಪೇ ಮಾಡಿಸ್ತೀವಿ. ನಂತರ KS ನವ್ರಿಗೆ ಏನಿರುತ್ತಲ್ವಾ ಅದರಲ್ಲಿ FDA, SDA ದವ್ರಿಗೆ ಕಮ್ಯುನಿಕೇಶನ್ ಪೇಪರ್. ಈ GS ಮುಗಿದ ನಂತರ ಕಮ್ಯುನಿಕೇಶನ್ ಪೇಪರ್ಗೆ ಹೋಗ್ಬೇಕಾಗತ್ತೆ, ಸಂವಹನ ಪತ್ರಿಕೆಗೆ ಹೋಗ್ಬೇಕಾಗತ್ತೆ. ಒಂದಷ್ಟು ಮೆಂಟರ್ಸ್, ಸೋಕಾರ್ಡ್ ಒಂದಷ್ಟು ಮೆಂಟರ್ಸ್ ಏನ್ ಹೇಳ್ಕೊಡ್ತಾರೆ ಅಂದ್ರೆ, PSI ವಿದ್ಯಾರ್ಥಿಗಳಿಗೆ ಡೇ 1 ಫಸ್ಟ್ ದಿನದಿಂದನೇ ಎಸ್ಸೆ ಬರಿ, ಫಸ್ಟ್ ದಿನದಿಂದನೇ ಪ್ರಿಸೈಸ್ ರೈಟಿಂಗ್ ಬರಿ, ಫಸ್ಟ್ ದಿನದಿಂದನೇ ಟ್ರಾನ್ಸ್ಲೇಟರ್ ಮಾಡು, ಆಗ ನಿಮ್ದು ಒನ್ ಡೇ ಬೆಟರ್ ಆಗುತ್ತೆ ಅಂತ ಹೇಳ್ಕೊಡ್ತಿರ್ತಾರೆ. ನೋ, ಅಬ್ಸಲ್ಯೂಟ್ಲಿ ಕಂಪ್ಲೀಟ್ಲಿ ಇದು ರಾಂಗ್ ಮೆಂಟರ್ಶಿಪ್ ಅಥವಾ ರಾಂಗ್ ಗೈಡೆನ್ಸ್. ಇದು ತಮ್ಮನ್ನ ಮಿಸ್ಗೈಡ್ ಮಾಡ್ತಾ ಇರ್ತಕ್ಕಂಥದ್ದು ಇದು. ಯಾಕೆಂದ್ರೆ ಒಂದು ಎಸ್ಸೆ ಬರೀಬೇಕು ಅಂದ್ರೆ ಅವನಿಗೆ ಸುಮಾರು ಒಂದು 80% ಸಿಲೆಬಸ್ ಆದ್ರೂ ಗೊತ್ತಿರ್ಬೇಕಲ್ವಾ, ಎಲ್ಲಾ ಸಬ್ಜೆಕ್ಟ್ ಕೂಡ. ಆ ಎಸ್ಸೆಯಲ್ಲಿ ಅವನಿಗೆ ಪೊಲಿಟಿಕಲ್ ಆಂಗಲ್ ಅಲ್ಲಿ, ಎಕನಾಮಿಕಲ್ ಆಂಗಲ್ ಅಲ್ಲಿ, ಇಲ್ಲಿ ಮತ್ತೆ ಕರೆಂಟ್ ಅಫೇರ್ಸ್ ಅಲ್ಲಿ, ಎಲ್ಲಾ ಆಂಗಲ್ ಅಲ್ಲೂ ಕೂಡ ಅವ್ನು ಥಿಂಕ್ ಮಾಡ್ಬೇಕಲ್ವಾ. ಫಸ್ಟ್ ಡೇ ಬಂದಿರ್ತಾನೆ, ಅವ್ನು ಫಸ್ಟ್ ಡೇ ಇಂದಾನೆ ಬರೀರಿ ಅಂದ್ರೆ ಹೇಗಾಗುತ್ತೆ? ಮಿನಿಮಮ್ 80% ನಿಮ್ಮ ಸಿಲೆಬಸ್ ಮುಗಿಯೋವರೆಗೂ ಎಸ್ಸೆ ಸ್ಟಾರ್ಟ್ ಮಾಡಬೇಡಿ. ಏನ್ GS ಅನ್ನ ಪ್ರಿಪರೇಷನ್ ಮಾಡ್ತಾ ಇರ್ತೀರಲ್ವಾ, ಈ ಹಂತದಲ್ಲಿ ಎಸ್ಸೆಗೆ ಅನುಕೂಲ ಆಗ್ತಕ್ಕಂತಹ ಒಂದು ನ್ಯೂಸ್ ಪೇಪರ್ ಅನ್ನ ಓದ್ಲಿಕ್ಕೆ ನಾನು ಹೇಳ್ತೀನಿ, ಯಾವ ರೀತಿ ಓದ್ಬೇಕು ಅಂತ ಹೇಳ್ತೀನಿ. ಸೊ ದಯವಿಟ್ಟು ಎಲ್ರು ಕೂಡ GS ಅನ್ನ ಮುಗಿಸೋವರೆಗೆ ಅಟ್ಲೀಸ್ಟ್ 1 ರೀಡಿಂಗ್ ಅಥವಾ 2 ರೀಡಿಂಗ್ ಆಗೋವರೆಗೆ ಎಸ್ಸೆ ಅನ್ನ ಸ್ಟಾರ್ಟ್ ಮಾಡಬೇಡಿ. ನೋಡಿ, ಇನ್ನ 4 months ಕಾಲ ಆಗಲ್ಲ PSI ಸ್ಟೂಡೆಂಟ್ಸ್. ಅಷ್ಟೊಳಗಡೆ ನಾವು ಒಂದು 80 to 90 ಡೇಸ್ ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನ ಮುಗಿಸ್ಕೋಬಹುದು. ನಾನು ಮುಗಿಸ್ಕೊಡ್ತೀನಿ, ನಿಮ್ ಕೈಲೇ ನಾನು ಓದಿಸ್ತೀನಿ ಅದನ್ನ, ಟಾರ್ಗೆಟ್ ಅನ್ನ. ಸೊ ಅಷ್ಟು ಮುಗಿಸಿದ ನಂತರ ನೆಕ್ಸ್ಟ್ ಎಸ್ಸೆಗೆ ಹೋಗ್ಬೇಕಾಗುತ್ತೆ, ನೆಕ್ಸ್ಟ್ ಪ್ರಿಸೈಸ್ ರೈಟಿಂಗ್ ಹೋಗ್ಬೇಕಾಗುತ್ತೆ. ನೋಡಿ, ಓವರ್ ಟ್ಯಾಂಕ್ ಅಲ್ಲಿ ನೀರಿದ್ರೆ ನಲ್ಲಿ ನೀರು ಈಸಿಯಾಗಿ ಬರ್ತಾ ಇರುತ್ತೆ. ಓವರ್ ಟ್ಯಾಂಕ್ ಅಲ್ಲೇ ನೀರಿಲ್ಲ ಅಂದ್ರೆ ಎಸ್ಸೆ ಹೆಂಗ್ ಬರೀತಾರ್ರಿ? ನಲ್ಲಿ ನೀರ್ ಹೆಂಗ್ರಿ ಬರುತ್ತೆ? ಸೊ ಕಂಪ್ಲೀಟ್ ಆಗಿ ಒಂದ್ ಸೆಟ್ ಆಫ್ ನಾಲೆಡ್ಜ್ ಅನ್ನ ಗೈನ್ ಮಾಡಿದೀವಿ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಎಸ್ಸೆ ಬರೀತಕ್ಕಂಥದ್ದು ಈಸಿ. ಸೊ FDA, SDA ಅನ್ನೋರು ಕೂಡ ಅಷ್ಟೇ, ಸಂವಹನ ಪತ್ರಿಕೆ ಏನಿದೆಯಲ್ವ, ಫಸ್ಟ್ GS ರೆಡಿ ಆಗೋಣ. ಇನ್ನ ಕಾಲ ಆಗಿಲ್ಲ, ಕಾಲ 3 to 4 months ಆಗುತ್ತೆ. ಕಾಲದ ನಂತರ ಇಟ್ಸ್ ಎ ಮ್ಯಾಟರ್ ಆಫ್ 1 month. 1 monthಗೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡನ್ನು ಕೂಡ ಮುಗಿಸ್ಬೋದು. ಯಾವ್ದನ್ನ ಓದ್ಬೇಕು, ಯಾವ ಸೋರ್ಸ್ ಅನ್ನ ಓದ್ಬೇಕು, ಹೇಗ್ ಮುಗಿಸ್ಬೇಕು ಅದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬೇಗ GS ಮುಗಿಸ್ಕೊಳ್ಳೋಣ, ದೆನ್ ಸಂವಹನ ಪತ್ರಿಕೆಯನ್ನ ಮುಗಿಸ್ತಾ ಹೋಗೋಣ. ದಯವಿಟ್ಟು ತುಂಬಾ ಜನ ಮಿಸ್ಗೈಡ್ ಮಾಡ್ತಾ ಇದಾರೆ. ಫಸ್ಟ್ ಡೇ ಇಂದಾನೆ ಶುರು ಮಾಡೋ, ಈಗ UPSC ಅವ್ರಿಗೆ ಫಸ್ಟ್ ಡೇ ಇಂದಾನೆ ಆನ್ಸರ್ ರೈಟಿಂಗ್ ಶುರು ಮಾಡು, 5 days ಸರಿ ಹೋಗುತ್ತೆ. ನೋ, ಇದು ಕೂಡ ಬ್ಯಾಡ್ ಸ್ಟ್ರಾಟಜಿ. ನಿಮಗೆ ಸಿಲೆಬಸ್ಸೇ ಗೊತ್ತಿಲ್ಲದೆ, ಕಂಟೆಂಟೇ ಗೊತ್ತಿಲ್ಲದೆ ಹೆಂಗ್ರಿ ಬರೀತೀರಿ? UPSC ಅವರು ಮಿನಿಮಮ್ 60% ಆಗೋವರೆಗೂ ದಯವಿಟ್ಟು ಯಾವುದೇ ರೀತಿಯ ಮೈನ್ಸ್ ಆನ್ಸರ್ ರೈಟಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಡಿ. ಸೊ ಅದಕ್ಕೋಸ್ಕರ ಈ ಪ್ರೇಮ್ಸ್ ಪ್ರೆಪ್ ನಿಮಗೆ ಬೇಸಿಕ್ಸ್ ಅನ್ನ, ನಿಮ್ಗೆ ಅಡ್ವಾನ್ಸ್ಡ್ ಅನ್ನ ಕಂಪ್ಲೀಟ್ ಆಗಿ ನಿಮ್ ಕೈಲೇ ಮುಗಿಸ್ಕೊಡುತ್ತೆ, ಮತ್ತೆ ಸಬ್ಜೆಕ್ಟ್ ವೈಸ್ ಸ್ಟ್ರಾಟಜಿಯನ್ನ ಕೊಡ್ತಾ ಹೋಗುತ್ತೆ. ಯಾವಾಗಿಂದ ಶುರು ಆಗುತ್ತೆ ಸರ್? ಇದು 20th ಶುರು ಆಗ್ಬೇಕಿತ್ತು, 20ನೇ ತಾರೀಕು ಹೇಳಿದ್ದೆ ಈ ಮಂತ್. ಆದ್ರೆ ಕ್ಲಾಸಸ್ ಮತ್ತೆ ತಮ್ಗೆ ಎಕನಾಮಿಕ್ ಸರ್ವೆ, ಬಜೆಟ್ ಮತ್ತೆ ಈ ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್ ರೆಡಿ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ಆಗ್ತಾ ಇದೆ. ಆದ್ರಿಂದ 1ನೇ ತಾರೀಕಿಂದ ಶುರು ಮಾಡೋಣ. ಇನ್ನೊಂದು 9 days. 1ನೇ ತಾರೀಕಿಂದ ಮೇ 1ನೇ ತಾರೀಕಿಂದ ಶುರು ಆಗುತ್ತೆ. ಮೇ, ಜೂನ್, ಜುಲೈ ಅಷ್ಟರಲ್ಲಿ ತಮಗೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿರ್ತೀವಿ, ನಿಮ್ಮ ಹತ್ರನೇ ಓದಿಸಿರ್ತೀವಿ. ನೆಕ್ಸ್ಟ್ ಆಗಸ್ಟ್ ಅಲ್ಲಿ, ಜುಲೈ ಎಂಡಿಂಗ್ ಅಥವಾ ಆಗಸ್ಟ್ ಅಲ್ಲಿ ಕಾಲ ಆಗುತ್ತೆ. ಅದಾದ ನಂತರ ನಿಮ್ಗೆ ಒಂದು 3 ತಿಂಗಳಂತೂ ಟೈಮ್ ಸಿಗುತ್ತೆ. ಸೆಕೆಂಡ್ ರಿವಿಷನ್, ಥರ್ಡ್ ರಿವಿಷನ್ ಆಗ ಮುಗಿಸ್ಕೊಂಡು ಅದೇ ನಡುವೆ ಎಸ್ಸೆ ಮತ್ತೆ ಪ್ರಿಸೈಸ್ ರೈಟಿಂಗ್ ಅನ್ನು ಕೂಡ ಆಗಸ್ಟ್ ಶುರು ಮಾಡೋಣ. ಸೊ 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಜಾಯ್ನ್ ಆಗೋದು ಸರ್, ಹೆಂಗೆ ಜಾಯ್ನ್ ಆಗೋದು ಅಂತಂದ್ರೆ, ಒಂದು ಟೆಲಿಗ್ರಾಮ್ ಚಾನಲ್, ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇದೇ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಅನ್ನ ಹಾಕಿರ್ತೀವಿ, ಪ್ರೇಮ್ಸ್ ಪ್ರೆಪ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್. ಅಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬಹುದು. UPSC ಅವ್ರು ಏನ್ ಮಾಡ್ತೀರಾ ಅಂದ್ರೆ, ಈಗ ಆಲ್ರೆಡಿ ನನ್ನ ಹಳೆ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ ಏನಿದಾರೆ ಅವ್ರು ಅದನ್ನೇ ಫಾಲೋ ಮಾಡಿ. ಬಟ್ ಹಳೆ ಮೆಂಟರ್ಶಿಪ್ ಸ್ಟೂಡೆಂಟ್ ಯಾರಾದ್ರೂ ಫಾಲೋ ಮಾಡಕ್ಕಾಗಿಲ್ಲ, ಮಧ್ಯೆ ಬಿಟ್ಟೋಗಿದೀವಿ ಸರ್ ಅಂತ ಅಂದ್ರೆ, ಅವರು ಈ ಒಂದು ಮೆಂಟರ್ಶಿಪ್ಗೆ ಬನ್ನಿ. UPSC ಅವ್ರಿಗೆ ಫಸ್ಟ್ ಏನ್ ಮಾಡೋಣ ಅಂದ್ರೆ, ಒಂದು 60 to 80% ತಮಗೆ ಬೇಸಿಕ್ಸ್ ಅನ್ನ ಮುಗಿಸಿ, ದೆನ್ ಆನ್ಸರ್, ಇದು ನೋಟ್ ಮೇಕಿಂಗ್ ಅನ್ನ ಹೇಳ್ಕೊಡ್ತೀನಿ. ನೋಟ್ ಮೇಕಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಮೈನ್ಸಿಗೆ. ಅಲ್ಲಿಗೆ ನೀವು ಜುಲೈ ಇಂದ ಡಿಸೆಂಬರ್ ವರೆಗೆ ತಮ್ಮ ನೋಟ್ ಮೇಕಿಂಗ್ ಆಗ್ಬೇಕಾಗತ್ತೆ. ಜುಲೈ, ಡಿಸೆಂಬರ್ ವರೆಗೆ ತಮ್ಮ ಕಂಪ್ಲೀಟ್ GS 1, 2, 3, 4 ನೋಟ್ ಮೇಕಿಂಗ್ ಮಾಡ್ಕೊಂಡು, ಜನವರಿಯಿಂದ 2026 ಪ್ರಿಲಿಮ್ಸ್ಗೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರಿಲಿಮ್ಸ್ಗೆ ಟೈಮ್ ಕೊಡ್ಬೇಕಾಗತ್ತೆ. ಸೊ ಆದ್ರಿಂದ ಹಂತವಾಗಿ ಹೋಗ್ತಾ ಹೋಗೋಣ. ದೆನ್
ಸರ್ ಯಾರ್ಯಾರು ಸೇರ್ಕೋಬಹುದು ಸರ್, ಕಂಡೀಷನ್ಸ್ ಏನ್ ಸರ್? ಡೆಫಿನೆಟ್ಲಿ ಏನು ಎಲ್ರಿಗೂ ಕೂಡ ಟಾರ್ಗೆಟ್ ಅನ್ನ ಫಾಲೋ ಮಾಡ್ಲಿಕ್ಕೆ ಆಗಲ್ಲ. ಈಗ ಆಲ್ರೆಡಿ ನಮ್ಮ ಮೆಂಟರ್ಶಿಪ್ ಬ್ಯಾಚ್ ಅನ್ನ 5-6 ಮೆಂಟರ್ಶಿಪ್ ಬ್ಯಾಚ್ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಮೆಂಟರ್ಶಿಪ್ ಅನ್ನ ಫಾಲೋ ಮಾಡಕ್ ಆಗಲ್ಲ, ಮಾಡೋದು ಇಲ್ಲ. ರೀಸನ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ರೀಸನ್ ನಮ್ಮಲ್ಲಿ ಯಾವಾಗ ಶುರುವಾಗುತ್ತೋ ಅವಾಗ ಯಾವ್ದು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಸೊ ಯಾರು ಡೆಡಿಕೇಟಿವ್ ಆಗಿರ್ತೀರಿ, ಯಾರು ಹಾರ್ಡ್ ವರ್ಕ್ ಮಾಡಕ್ ರೆಡಿ ಇರ್ತೀರಿ, ಅವ್ರು ಬನ್ನಿ. ನಂಬರ್ 1. ನಂಬರ್ 2, ತಾವೀಗ ಆಲ್ರೆಡಿ ಎಲ್ಲಿಗೆ ಓದಿರ್ತೀರೋ ಅಲ್ಲಿಗೆ ಸ್ಟಾಪ್ ಮಾಡಿ. 1ನೇ ತಾರೀಕಿಂದ ಅಲ್ಲಿಗೆ ಸ್ಟಾಪ್ ಮಾಡಿ, ಅಗೈನ್ 0 ಇಂದ ಶುರು ಮಾಡೋಣ. ಟೈಮ್ ಇದೆ. ಇಲ್ಲ ಸರ್ ನಾನು ಆಲ್ರೆಡಿ ಅರ್ಧ ಓದಿದ್ದೀನಿ, ಇನ್ನು ಮುಂದೆ ಓದ್ತೀನಿ. ನೋ. ಒಂದು ಸ್ಟ್ರಕ್ಚರಲ್ ಪ್ಲಾನ್ ಇಟ್ಕೊಂಡು ಡೈಲಿ ಪ್ರಿಪರೇಷನ್ ಅನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ 0 ಇಂದ ಶುರು ಮಾಡಿ. ನೀವು 2 ಸತಿ ಓದಿದ್ರೋ 3 ಸತಿ ಓದಿದ್ರೋ ನಿಮ್ಮ ಪಾಸ್ಟ್ ನನಗೆ ಬೇಕಾಗಿಲ್ಲ, ನಾನು ಈಗೇನ್ ಹೇಳ್ಕೊಡ್ತೀನಲ್ವಾ. ಸೊ ಅಲ್ಲಿಂದ 0 ಇಂದ ಶುರು ಮಾಡ್ತಾ ಬನ್ನಿ. ನೆಕ್ಸ್ಟ್ ಯಾಕೆ 0 ಇಂದ ಶುರು ಮಾಡಿ ಅಂತ ಹೇಳ್ತೀನಿ ಅಂದ್ರೆ, ಸದ್ಯಕ್ಕೆ ಯಾವ್ದು ಪರೀಕ್ಷೆ ಇಲ್ಲ, 3 to 4 ಮಂತ್ಸ್ ಯಾವ್ದು ಇರಲ್ಲ. ಅಷ್ಟೊಳಗಡೆ 0 ಇಂದ ಮಾಡೋದು ಯಾವ್ದು ನೀಟಾಗಿ ಒಂದ್ ಕಡೆಯಿಂದ ಹೋಗೋಣ. ನೀವು ಯಾವುದೇ ಅರ್ಧ ಓದಿದ್ರು ಕೂಡ ಅಲ್ಲಿ ಕವರ್ ಆಗುತ್ತೆ. ಸೊ ಯಾವುದೇ ರೀತಿಯ ಅವಸರ ಬೇಡ. ನೋಡಿ, ಮೆಲ್ಲಗ್ ನಡ್ಕೊಂಡೋದ್ರು ಪರವಾಗಿಲ್ಲ, ಸರಿಯಾದ ವೇನಲ್ಲಿ ಹೋಗ್ಬೇಕು. ಸೊ ನೆಕ್ಸ್ಟ್ ನಿಮ್ಮ ಅಧ್ಯಯನ ಎಲ್ಲಿರುತ್ತಲ್ಲ ಅಲ್ಲಿಂದ ಎತ್ತಿಟ್ಟದ ನಂತರ ವಿತಿನ್ 90 ಡೇಸ್ 80 ಡೇಸ್ ಸಾಕು. 80 to 90 ಡೇಸ್ ಒಳಗಡೆ 8 ಸಬ್ಜೆಕ್ಟ್ ಅನ್ನ ಕೂಡ ನೀವು ಓದ್ಬೋದು. ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ಯಾವ್ಯಾವ್ದಕ್ಕೆ ಏನೇನು ಟೈಮ್, ಎಷ್ಟೆಷ್ಟು ಟೈಮ್ ಕೊಡ್ಬೇಕು ಅಂತ ಹೇಳಿ. ಸೊ ಅದನ್ನ ಮಾಡೋಣ. ದೆನ್ ಸೆಕೆಂಡ್ ರಿವಿಷನ್, ದೆನ್ ಥರ್ಡ್ ರಿವಿಷನ್, ಈ ರೀತಿ ಮಾಡ್ತಾ ಹೋಗೋಣ. ಸೊ ಈ ಒಂದು ಕಾರ್ಯಕ್ರಮ ತಮ್ಗೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಟೆಲಿಗ್ರಾಮ್ ಚಾನಲ್ ಅನ್ನು ಕೂಡ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಡಿಸ್ಕ್ರಿಪ್ಷನ್ ನಾವು ಹಾಕ್ತಿವಿ. ಈಗ ಏನಾದ್ರೂ ಸ್ಟೂಡೆಂಟ್ಸ್ ಈಗ ಆಲ್ರೆಡಿ ಏನ್ ಪ್ರಿಪರೇಷನ್ ಅನ್ನ ಮಾಡ್ತಾ ಇದೀರಲ್ವಾ, ನಮ್ಮ ಆನ್ಲೈನ್ ಕ್ಲಾಸಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾವುದೇ ಡೌಟ್ ಇದ್ರು ಕೂಡ ತಮ್ಗೆ ಈಗ ಒಂದು 1/2 hour ಟೈಮ್ ಅನ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ನಿಮ್ಗೆ ಎನಿ ಡೌಟ್ಸ್, ಸರ್ ಏನ್ ಅನ್ಕೋತಾರೋ ನನ್ ಸಿಲ್ಲಿ ಆಗಿದೆ ಡೌಟ್ಸು, ನಂದು ಹಂಗಿದೆನೋ, ಯಾವ್ದಾದ್ರು ಓಕೆ, ಏನಾದ್ರೂ ಆಗಿರ್ಲಿ. ಸರ್ ನನ್ಗೆ ಓದಕ್ ಆಗ್ತಿಲ್ಲ, ಇಲ್ಲ ಸರ್ ನಾನು ಓದ್ಬೇಕಾದ್ರೆ ಹಿಂಗ್ ಆಗ್ತಾ ಇದೆ, ಇಲ್ಲ ನನಗೆ ಮರ್ತ ಹೋಗ್ತಾ ಇದೆ, ಫ್ಯಾಕ್ಟ್ ಚೆಕ್ ನೆನ್ಪಿಟ್ಕೊಳ್ಳೋದು, ಎನಿಥಿಂಗ್, ಎನಿ ಸಬ್ಜೆಕ್ಟ್ ಏನೇ ಇದ್ರು ಕೂಡ ಈಗ ಕೇಳಿ. ಈಗ ನಿಮಗೆ ಟೈಮು, ಯಾವುದೇ ಡೌಟ್ಸ್ ಅನ್ನು ಕೇಳಿ, ಯಾರು ಏನ್ ಅನ್ಕೋತಾರೋ ಅನ್ನೋದು ಬೇಡ. May 25ಗೆ UPSC ಎಕ್ಸಾಮ್ ಇದೆಯಲ್ವಾ ಸರ್? ಅಯ್ಯಪ್ಪ ಸರ್, ಓಕೆ ಡನ್. ನಿಮ್ಗೆ ನಾನು ಆಲ್ರೆಡಿ ಮೆಂಟರ್ಶಿಪ್ ಅಲ್ಲಿ ಏನೇನು ಮುಗಿಸ್ಕೊಂಡು ಬಂದಿದ್ದೀನಲ್ವಾ, ಅದನ್ನೇ ಫಾಲೋ ಮಾಡ್ಕೊಂಡ್ ಬನ್ನಿ. ನೀವು 25th ಎಕ್ಸಾಮ್ ಅನ್ನ ಕೊಡಿ. ಎಸ್, ಮೈನ್ಸ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ, ಮೈನ್ಸ್ ಪ್ರಿಪರೇಷನ್ ಅನ್ನ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಒಂದಷ್ಟು ಬೇಸಿಕ್ಸ್ ರೆಡಿ ಆಗೋಣ. ಬೇಸಿಕ್ಸ್ ರೆಡಿ ಆದ ನಂತರ ಮೈನ್ ಸಬ್ಜೆಕ್ಟ್ ಅನ್ನ 1 ರೀಡಿಂಗ್ ಮಾಡೋಣ, ದೆನ್ ನೋಟ್ ಮೇಕಿಂಗ್ ಅನ್ನ ಮಾಡ್ತಾ ಹೋಗೋಣ. ಸರ್ ಇದು ಕರೆಂಟ್ ಅಫೇರ್ಸ್ಗೆ ಮಾತ್ರನಾ? ನೋ, ಕರೆಂಟ್ ಅಫೇರ್ಸ್ ಅಂತ ಅಲ್ಲ, ಕಂಪ್ಲೀಟ್ ಎಲ್ಲ ಸಬ್ಜೆಕ್ಟ್ ನಾನು ಹೇಳ್ತಾ ಇರೋದು, ಕರೆಂಟ್ ಅಫೇರ್ಸ್ ಅಲ್ಲ. ಮತ್ತೆ PSI ಸ್ಟೂಡೆಂಟ್ಸ್ ನಾನೇನ್ ಹೇಳ್ತೀನಿ ಅಂದ್ರೆ, ಓವರ್ ಡಿಪೆಂಡೆನ್ಸ್ ಆಫ್ ಟೆಸ್ಟ್ ಸೀರೀಸ್ ಅಂಡ್ ಕರೆಂಟ್ ಅಫೇರ್ಸ್. ನಾಳೆ ನಾನೇ ಟೆಸ್ಟ್ ಸೀರೀಸ್ ಶುರು ಮಾಡ್ತೀನಿ. ನಾನೇ ಶುರು ಮಾಡಿದ್ರು ಕೂಡ ನಾನು ಹೇಳ್ತಾ ಇದ್ದೀನಿ ಕೇಳಿ. ತಮಗೆ ಸಿಲೆಬಸ್ ಅಥವಾ ಕಾನ್ಸೆಪ್ಟ್ ಅಥವಾ ತಮ್ಮ ಏನು 8 ಸಬ್ಜೆಕ್ಟ್ ಇದಾವಲ್ಲ ಅದ್ರ ಕ್ಲಾರಿಟಿ ಇಲ್ಲದೆ ಟೆಸ್ಟ್ ಸೀರೀಸ್ ಅನ್ನ ತೆಗೆದುಕೋಬೇಡಿ. ನಂಬರ್ 1. ನಂಬರ್ 2, ಟೆಸ್ಟ್ ಸೀರೀಸ್ ಮೇಲೆ ಡಿಪೆಂಡ್ ಆಗಬೇಡಿ. ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತಾ ಇದ್ದೀನಿ ನಾನು, ಇಟ್ಸ್ ಓಕೆ. ನೋ, ಕಂಪ್ಲೀಟ್ಲಿ 3 to 4 ರಿವಿಷನ್ಸ್ ಆಗಿರ್ಲಿ, ದೆನ್ ಟೆಸ್ಟ್ ಸೀರೀಸ್ ಅನ್ನ ಕೊಡ್ತಾ ಹೋಗ್ಲಿ. ಟೆಸ್ಟ್ ಸೀರೀಸ್ ಜೊತೆ ರಿವಿಷನ್ ಮಾಡ್ಲಿಕ್ಕೆ ಶುರು ಮಾಡಿ. ಸೊ ಫಾರ್ ಎಕ್ಸಾಂಪಲ್, ಈ ಸರ್ತಿ ಯಾರಾದ್ರು UPSC ನೀವು ಬರೀತಾ ಇದ್ರೆ, ಇನ್ನೇ ನಾನು ಎಲ್ಲ ಸಬ್ಜೆಕ್ಟ್ ಕೂಡ ನಿಮಗೆ ಮುಗಿಸಿದೀನಿ. ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಅನ್ನ ಶುರು ಮಾಡ್ತೀನಿ. ನೀವು ಟೆಸ್ಟ್ ಸೀರೀಸ್ ಯಾವ್ದಾದ್ರು ಟೆಸ್ಟ್ ಸೀರೀಸ್ ತಗೊಳ್ಳಿ. ವಿಷನ್ ಅವರು ಫ್ರೀ ಆಗಿ ಕೊಡ್ತಾ ಇದಾರೆ ಅಥವಾ ಇನ್ನೊಂದು ಫೋರಮ್ ಅವ್ರು ಕೊಡ್ತಾ ಇದಾರೆ, ಆ ಫ್ರೀ ಆಗಿರ್ತಕ್ಕಂಥ ಟೆಸ್ಟ್ ಸೀರೀಸ್ ಅನ್ನ ತೆಗೆದುಕೊಂಡು ಅಟೆಂಡ್ ಮಾಡ್ತಾ ಬನ್ನಿ. ಈಗ ಯಾರ್ಯಾರು ಈ UPSC ಬರೀತಿದಾರೆ ಅವರು ಮಿನಿಮಮ್ ವೀಕ್ಲಿ 3 to 4 ಆದ್ರೂ ಟೆಸ್ಟ್ ಸೀರೀಸ್ ಅನ್ನ ಅಟೆಂಡ್ ಮಾಡ್ತಾ ಬನ್ನಿ ಇನ್ನಿರ್ತಕ್ಕಂತಹ ದಿನಗಳಲ್ಲಿ. ಅಥವಾ ನಿಮ್ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಫಸ್ಟ್ ಸಿಲೆಬಸ್ ಕಡೆ ಗಮನ ಕೊಡಿ, ದೆನ್ ಟೆಸ್ಟ್ ಸೀರೀಸ್ ಹೋಗಿ. ನೋಡಿ, ಫಸ್ಟ್ ಸಿಲೆಬಸ್ ಇದು ಮುಗ್ದಿದೆ ಅಂದಾಗ ಮಾತ್ರ ಟೆಸ್ಟ್ ಸೀರೀಸ್ ಹೋಗಿ. ಅಲ್ಲೇನ್ ಮಾಡ್ಬೇಕು ಅಂದ್ರೆ ಕಂಪ್ಲೀಟ್ 100 ಪ್ರಶ್ನೆಗಳನ್ನ ಉತ್ತರಿಸಿ. ಅದರಲ್ಲಿ ಒಂದು 60 ಪ್ರಶ್ನೆಗಳಿಗೆ ತಮಗೆ ಆನ್ಸರ್ ಗೊತ್ತಿರುತ್ತೆ ಅನ್ಕೊಳ್ಳಿ. ಆಗ 60 ಪ್ರಶ್ನೆಗಳಿಗೆ ತಲೆಗೆಡ್ಸ್ಕೋಬೇಡಿ. ಒಂದು 20 ಪ್ರಶ್ನೆಗಳನ್ನ ರಾಂಗ್ ಮಾಡಿರ್ತೀರಾ, ಒಂದು 20 ಪ್ರಶ್ನೆಗಳನ್ನ ಬಿಟ್ಟಿರ್ತೀರಾ. ಏನ್ ರಾಂಗ್ ಮಾಡಿರ್ತೀರಲ್ವಾ, ಎಲ್ಲೆಲ್ಲಿ ರಾಂಗ್ ಮಾಡಿದಿರೋ ಅದನ್ನ, ಈಗ ಫಾರ್ ಎಕ್ಸಾಂಪಲ್ ಬೇಸಿಕ್ ಸ್ಟ್ರಕ್ಚರ್, ಮೂಲ ಸಂರಚನೆ, ಸಂವಿಧಾನದ ಮೂಲ ಸಂರಚನೆ ಪ್ರಶ್ನೆಯನ್ನ ನೀವು ತಪ್ಪು ಮಾಡಿದೀರಾ ಅನ್ಕೊಳ್ಳಿ. ಆಗ ನೀವೇನ್ ಮಾಡ್ಬೇಕು, ಇಲ್ಲಿರ್ತಕ್ಕಂಥ ಸಿನೋಪ್ಸಿಸ್ ಅನ್ನ ಓದ್ಬೇಡಿ, ಬೇಸಿಕ್ ಸ್ಟ್ರಕ್ಚರ್ ಇಂಡಿಯನ್ ಪೊಲಿಟಿ ಬುಕ್ಸ್ ತೆಗೆದುಕೊಳ್ಳಿ. ಇಂಡಿಯನ್ ಪೊಲಿಟಿ ಬುಕ್ಸ್ ಅಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಂತಕ್ಕಂಥದ್ದು 12ನೇ ಅಧ್ಯಾಯ. ಇಂಡಿಯನ್ ಪೊಲಿಟಿ ಲಕ್ಷ್ಮೀಕಾಂತ್ ಬುಕ್ ಅಲ್ಲಿ 12ನೇ ಚಾಪ್ಟರ್ ಬೇಸಿಕ್ ಸ್ಟ್ರಕ್ಚರ್. ಸೊ ಆಗ ನೀವೇನ್ ಮಾಡ್ತೀರಾ, ಬೇಸಿಕ್ ಸ್ಟ್ರಕ್ಚರ್ ನ ಅಲ್ಲಿ ಹೋಗಿ ಏನ್ ತಪ್ಪು ಮಾಡಿದಾರಲ್ಲ ಅದನ್ನ ಓದಿ. ಟೆಸ್ಟ್ ಸೀರೀಸ್ ಇರ್ತಕ್ಕಂಥ ಸಿನೋಪ್ಸಿಸ್ ಅನ್ನ ಓದ್ಬೇಡಿ. ನಂಬರ್ 1. ನಂಬರ್ 2, ಇದೇ ರೀತಿ 20 ಪ್ರಶ್ನೆಗಳನ್ನ ತಾವು ಮಾಡಿದೀರಾ ಅಂದಾದ ನಂತರ ಏನ್ ನೀವು ಬಿಟ್ಟಿರ್ತೀರಲ್ವಾ ಆನ್ಸರ್ ಮಾಡದೆ, ಅದನ್ನು ಕೂಡ ಅಷ್ಟೇ ಸೇಮ್ ಕಾನ್ಸೆಪ್ಟ್ಸ್
ಯಾವ್ಯಾವ ಬಿಟ್ಟಿದ್ದೀರಾ ಅಲ್ಲಿಗೆ ಹೋಗಿ ಓದ್ತಾ ಬನ್ನಿ. ಸೊ ಈ ರೀತಿ ಟೆಸ್ಟ್ ಸೀರೀಸ್ ಜೊತೆ ರಿವಿಷನ್ ಅನ್ನ ಮಾಡ್ತಾ ಬನ್ನಿ. ಈ ಟೆಸ್ಟ್ ಸೀರೀಸ್ ಅನ್ನು ಬರೆದು ನಾಳೆ ಇನ್ನೊಂದು ಬರೆಯೋದಲ್ಲ, ಇದು ರಿವಿಷನ್ ಆಗ್ಬೇಕು. ಫಸ್ಟ್ 20 ಬಿಟ್ಟಿರೋದು 20 ರಾಂಗ್ ಆಗಿರೋದು, ನೆಕ್ಸ್ಟ್ ನಾಳೆ ಬರೀಲಿ ಅಂದ್ರೂ ಪರವಾಗಿಲ್ಲ ನಾಡಿದ್ ಮಾಡಿ. ಸೊ ಕಂಟಿನ್ಯೂಸ್ ಟೆಸ್ಟ್ ಸೀರೀಸ್ ಮಾಡ್ತಾ ಇದ್ರೆ ಅದಕ್ಕೆ ಮೀನಿಂಗೇ ಇರಲ್ಲ. ನಾವು ಒಂದು ಟೆಸ್ಟ್ ಸೀರೀಸ್ ಇಂದ ಇನ್ನೊಂದು ಟೆಸ್ಟ್ಗೆ ನಮ್ದು ಇಂಪ್ರೂವ್ ಆಗ್ಲಿಲ್ಲ ಅಂದ್ರೆ, ನಮ್ ಪ್ರೋಗ್ರೆಸ್ ಕಾಣ್ಲಿಲ್ಲ ಅಂದ್ರೆ ನೋ ಪಾಯಿಂಟ್, ಅದ್ರಲ್ಲಿ ಏನು ಪಾಯಿಂಟ್ ಇರಲ್ಲ. ಸೊ ಆ ರೀತಿ ಮಾಡ್ಕೊತಾ ಬನ್ನಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಟೆಸ್ಟ್ ಸೀರೀಸ್ ಏನ್ ಕೊಡ್ತಿರಲ್ವಾ ಅದನ್ನ ಮಾತ್ರ ಸಿನಾಪ್ಸಿಸ್ ಓದಿ, ಅದನ್ನ ಮಾತ್ರ ಸಿನಾಪ್ಸಿಸ್ ಅನ್ನ ಏನ್ ವಿಶ್ಲೇಷಣೆ ಕೊಟ್ಟಿರ್ತಾರಲ್ವಾ ಅದನ್ನ ಓದಿ. ಅದರ್ವೈಸ್ ಈ ರೀತಿ ತಪ್ಪಾಗಿರ್ತಕ್ಕಂಥದ್ದು ಬಿಟ್ಟಿರ್ತಕ್ಕಂಥದ್ದನ್ನ ನಿಮ್ಮ ಕೋರ್ ಸಬ್ಜೆಕ್ಟ್ ನೀವು ಯಾವ ಬುಕ್ ಓದಿರ್ತೀರಲ್ವಾ ಅಲ್ಲಿಂದಾನೇ ರಿವಿಷನ್ ಮಾಡಿ. ಯಾಕೆಂದ್ರೆ ನಮ್ಮ ಮೈಂಡ್ ಪವರ್ ಇರ್ತಕ್ಕಂಥದ್ದು ಹೆಂಗೆ, ಫಸ್ಟ್ ಟೈಮ್ ಏನ್ ಓದಿದೀವಲ್ವಾ ಸೆಕೆಂಡ್ ಟೈಮ್ ಅದನ್ನೇ ಓದಿದ್ರೆ ನೀಟಾಗಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಸರ್ ರಿಸ್ಕ್ ಸರ್, ಒಂದು ಹಾಫ್ ಅನ್ ಅವರ್ ಲೇಟ್ ಆಗುತ್ತೆ ಸರ್, ಆಗ್ಲಿ ತೊಂದರೆ ಇಲ್ಲ. 3 ವರ್ಷನೇ ವೇಸ್ಟ್ ಮಾಡಿದಿರಂದ್ರೆ ಹಾಫ್ ಅನ್ ಅವರ್ ಬುಕ್ಸ್ ತೆಗೆದುಕೊಂಡು ಓದ್ಲಿಕ್ಕೆ ಏನಾಗುತ್ತೆ. ಸೊ ಟೆಸ್ಟ್ ಸೀರೀಸ್ ಅನ್ನ ಆ ರೀತಿ ಫಾಲೋ ಮಾಡ್ತಾ ಬನ್ನಿ. ಆಲ್ರೆಡಿ ಮೆಂಟರ್ಶಿಪ್ ಅಲ್ಲಿ ಇದೀನಿ ಸರ್, ಮೇ ಜಾನ್ ಸರ್. ಮೆಂಟರ್ಶಿಪ್ ಅಲ್ಲಿ ಇದೀರಲ್ವಾ, ಸೊ ನೀವು ಕಂಪ್ಲೀಟ್ ಅದನ್ನೇ ಮಾಡ್ಕೋತಾ ಬರ್ತಾ ಇದ್ರಂದ್ರೆ ಅದನ್ನ ಮಾಡಿ. ಇನ್ ಕೇಸ್ ಮೆಂಟರ್ಶಿಪ್ ಅಲ್ಲಿ ಮಧ್ಯಕ್ಕೆ ಬಿಟ್ಟಿದ್ದೀನಿ ಸರ್, ನಂದು ನೀಟಾಗಿ ಆಗಿಲ್ಲ ಸರ್ ಅನ್ನೋರು ಮಾತ್ರ ಈ ಒಂದು ಗ್ರೂಪಿಗೆ ಜಾಯ್ನ್ ಆಗುತ್ತಾ ಬನ್ನಿ. ಸೇಮ್ ನಿಮ್ಗೆ ಎಷ್ಟು ಕ್ವಾಲಿಟಿ ಕೊಡ್ತೀನೋ ಇವ್ರಿಗೂ ಅಷ್ಟೇ ಕ್ವಾಲಿಟಿಯನ್ನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬೇರೆ ಏನಾದ್ರು ಡೌಟ್ ಇದೆಯಾ? ಕರೆಂಟ್ ಅಫೇರ್ಸ್ಗೆ ಈ ಸತಿ ಪ್ರಿಲಿಮ್ಸ್ ಏನ್ ಬರೀತಾ ಇದ್ದೀರಲ್ವಾ ನೀವು UPSC ಅವರು ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್ ಅಂಡ್ IR ಕಂಪಲ್ಸರಿ PT 365 ಅನ್ನ ಓದಿ. ವಿಷನ್ PT 365 ಅನ್ನ ಯಾವ ರೀತಿ ಓದ್ಬೇಕು ಅಂದ್ರೆ, ಅಲ್ಲಿ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಟಾಪಿಕ್ ಇರುತ್ತೆ, ಟಾಪಿಕ್ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಡೀಟೇಲ್ಡ್ ಏನು, ಈ ತರ ಮೈನ್ಸ್ ಪರ್ಸ್ಪೆಕ್ಟಿವ್ ಇಂದ ಕೊಟ್ಟಿರ್ತಾನೆ. ಆದಷ್ಟು ಇದನ್ನ ಜಸ್ಟ್ ಒಂದ್ ರೌಂಡ್ ಓದಿ ಕಟ್ ಮಾಡ್ಕೊಂಬಿಡಿ, ಸೆಕೆಂಡ್ ರೌಂಡ್ ಓದಕ್ ಹೋಗ್ಬಿಡಿ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನೆಲ್ಲ ನಿಮ್ಗೆ ಫ್ಯಾಕ್ಟ್ಸ್ ಡಾಟಾ ಇಂಪಾರ್ಟೆಂಟ್ ಆಗ್ತವೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡಾಟಾ ಸರ್ವೆ ಬಂದಿದೆ, ಸರ್ವೆ ಯಾರು ಕಂಡಕ್ಟ್ ಮಾಡಿದ್ದು, ಯಾವಾಗ ಇದು ಸ್ಟಾರ್ಟ್ ಆಯ್ತು, ಇದು ಯಾರಾದ್ರೂ ಜಾಯಿಂಟ್ ಆಗಿ ಅಂದ್ರೆ ಯಾವ್ದಾದ್ರು 2-3 ಸಂಸ್ಥೆಗಳು ಜಾಯಿಂಟ್ ಆಗಿ ಈ ಸರ್ವೆಯನ್ನ ಮಾಡಿದವ, ಈ ಸರ್ವೆಯ ಉದ್ದೇಶ ಏನು, ಆಬ್ಜೆಕ್ಟಿವ್ ಏನು, ನಮ್ಮ ಇಂಡಿಯಾ ಈ ಸರ್ವೆಯಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ, ಫಸ್ಟ್ ಯಾವ್ದಿದೆ, ಲಾಸ್ಟ್ ಯಾವ್ದಿದೆ, ಈ ರೀತಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಓದ್ತಾ ಬನ್ನಿ PT 365 ಅನ್ನ. Sir, recently I purchased UPSC combo classes, so I need time to complete all classes. So mentorship, how can I manage, sir? Like geography, history, subject and extra. How I need to cover this? UPSC combo ತೆಗೆದುಕೊಂಡಿದ್ದೀರಾ, ನೀವು ಯಾವ ಅಟೆಂಪ್ಟ್ ಕೊಡ್ತಾ ಇದ್ದೀರಾ? ಯಾವ ಅಟೆಂಪ್ಟ್ ಕೊಡ್ತಾ ಇದ್ದೀರಾ? 2025 ನಾಳೆ ಮೇಲ್ ಇರ್ತಕ್ಕಂಥದ್ದು ಅಥವಾ ಹಳೆಯದು? ಆಲ್ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಹೇಳಿ ಸರ್. ನೋಡಿ, ಈಗ ಆಲ್ರೆಡಿ ನಾನು ಎಕನಾಮಿ ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತೆ ಹಿಸ್ಟ್ರಿ ಈ ಮೂರದು ಸ್ಟ್ರಾಟಜಿ ಮತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಮಾಡಿದೀನಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ದಯವಿಟ್ಟು ಅದನ್ನ ನೋಡಿ. PYQ ಥೀಮ್ ಅನ್ನ ಜಾಸ್ತಿ ಓದ್ಕೊಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನೀವು ಜಿಯೋಗ್ರಫಿಯನ್ನ ತೆಗೆದುಕೊಂಡಾಗ ನಿಮ್ಗೆ ಇಂಡಿಯನ್ ಸಾಯಿಲ್ ಆಗಿರ್ಬೋದು, ಇಂಡಿಯನ್ ವೆಜಿಟೇಷನ್ಸ್ ಆಗಿರ್ಬೋದು, ಮತ್ತೆ ಇಂಡಿಯನ್ ಮ್ಯಾಪಿಂಗ್, ಈ ಮೂರಿಂದ ಹೈಯೆಸ್ಟ್ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಇದನ್ನ ಹೊರತುಪಡಿಸಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಇರ್ತಕ್ಕಂಥ ವರ್ಡ್ ಮ್ಯಾಪಿಂಗ್ ಅಂತ ತುಂಬಾ ಪ್ರಶ್ನೆಗಳು ಬರ್ತವೆ. 3-4 ಪ್ರಶ್ನೆಗಳು ವರ್ಡ್ ಮ್ಯಾಪಿಂಗ್ ಸಂಬಂಧಪಟ್ಟಿರ್ತವೆ, ಅವೆಲ್ಲವೂ ಕೂಡ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟವೇ ಇರ್ತವೆ. ಸೊ ಪ್ಲೇಸಸ್ ಇನ್ ನ್ಯೂಸ್ ಅಂತ ಹೇಳಿ ವಿಷನ್ IAS ಅವ್ರು ಮಾಡ್ತಾರೆ, ಪ್ರಚಲಿತ ಘಟನೆಯಲ್ಲಿರ್ತಕ್ಕಂತಹ ಸ್ಥಳಗಳು ಅಂತ ಹೇಳಿ ಅದನ್ನ ಓದ್ಬೇಕಾಗುತ್ತೆ. ನೆಕ್ಸ್ಟ್ IR PT 365 ಅನ್ನ ಓದ್ಬೇಕಾಗುತ್ತೆ. ಜಿಯೋಗ್ರಫಿ, ಪ್ಲೇಸಸ್, ಈ ಮೂರನ್ನು ತೆಗೆದುಕೊಂಡು ಪ್ಲೇಸಸ್ ಇನ್ ನ್ಯೂಸ್ ಏನಿರುತ್ತಾವಲ್ಲ ವರ್ಲ್ಡ್ ಅಲ್ಲಿ ಮತ್ತೆ ಇಂಡಿಯಾದಲ್ಲಿ ಅವನ್ನ ಮ್ಯಾಪ್ ಮಾಡ್ತಾ ಬನ್ನಿ. ನಂಬರ್ 1. ನಂಬರ್ 2 ಸಾಯಿಲ್. ನಂಬರ್ 3 ಇಂಡಿಯನ್ ಡ್ರೈನೇಜ್ ಸಿಸ್ಟಮ್, ಭಾರತದ ನದಿ ವ್ಯವಸ್ಥೆ. ಈ 3 ಚಾಪ್ಟರ್ ಇಂದ ಮತ್ತೆ ಸಾಯಿಲ್ ಆಯ್ತು, ಇಂಡಿಯನ್ ವೆಜಿಟೇಷನ್ಸ್ ಈ 4, ಮತ್ತೆ ಖಂಡಗಳ ಕಾಂಟಿನೆಂಟ್ ವೈಸ್ ಕಾಂಟಿನೆಂಟ್ ವೆಜಿಟೇಷನ್ ಅನ್ನ ನೋಡ್ತಾ ಬನ್ನಿ 5. ಈ 5 ಚಾಪ್ಟರ್ ಇಂದ ಮ್ಯಾಕ್ಸಿಮಮ್ ಕ್ವಶನ್ ಅನ್ನ ಕೇಳ್ತಾ ಬರ್ತಾನೆ. ಇದೇ ತರ ನಾನು ಮಾಡಿದ್ದೀನಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ಹಿಸ್ಟ್ರಿ ಮಾಡಿದ್ದೀನಿ, ಮತ್ತೆ ಎಕನಾಮಿ ಮಾಡಿದ್ದೀನಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡಿದ್ದೀನಿ. ಐ ಥಿಂಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಪ್ರೇಮಿಯಾನ ಯೂಟ್ಯೂಬ್ ಚಾನಲ್ ಅಲ್ಲಿ, ದಯವಿಟ್ಟು ಅದನ್ನ ನೋಡಿ. ಮತ್ತೆ ಒಂದಷ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿವಿಷನ್ಗೆ 1-2-3 ವಿಡಿಯೋ ಮಾಡಿದ್ದೀನಿ, ಲೈವ್ ಸೆಕ್ಷನ್ ಅಲ್ಲಿ ಇದೆ, ಅದನ್ನು ಕೂಡ ನೋಡಿ. 2026ಗೆ ಕೊಡ್ತಾ ಇದೀರಲ್ವಾ ನೀವು, ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಇನ್ನ ತಮ್ಗೆ ಎಷ್ಟಿದೆ ಟೈಮು? 1 year 12 14 15 ಮಂತ್ಸ್ ಇದೆ, ಇನ್ನ ಹೆಚ್ಚು ಕಮ್ಮಿ 14 ಮಂತ್ಸ್ ಇದೆ. 14 ತಿಂಗಳಲ್ಲಿ ತಾವೇನ್ ಮಾಡ್ಬೇಕು ಅಂದ್ರೆ, ನನ್ನ ಕ್ಲಾಸ್ ಅನ್ನ ಡೈಲಿ 1 hour ಅಥವಾ 2 hour ಕೇಳಿ. 1 hour ಅಥವಾ 1.5 hour ಕ್ಲಾಸ್ ಅನ್ನ ಕೇಳ್ತೀರಾ.
ದೆನ್ ಅದೇ ಕ್ಲಾಸ್ ನಾವು ರಿವಿಷನ್ ಮಾಡ್ಲಿಕ್ಕೆ 30 ಮಿನಿಟ್ಸ್ ಸಾಕು. ನೀವೇನು ಕೀವರ್ಡ್ಸ್ ಅನ್ನ ಬರ್ಕೊಂಡಿರ್ತೀರಲ್ಲ ಅದನ್ನ ರಿವಿಷನ್ ಮಾಡ್ಲಿಕ್ಕೆ 30 ಮಿನಿಟ್ಸ್ ಸಾಕು. ಸೊ ನನಗೆ ಅರೌಂಡ್ 2 ಅವರ್ ಅಥವಾ 2.5 ಅವರ್ ನನಗೆ ಕೊಡಿ. ಇನ್ ಮಿಕ್ಕಿರ್ತಕ್ಕಂಥ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾನ್ ನಿಮ್ಗೆ ಏನ್ ಟಾರ್ಗೆಟ್ ಕೊಡ್ತೀನಲ್ವಾ, ಆ ಟಾರ್ಗೆಟ್ಗೆ ಮಿನಿಮಮ್ 8 ಅವರ್ ಕೊಡಿ. ಆಗ್ಲಿಲ್ವಾ 7 ಅವರ್ ಕೊಡಿ. ಅಷ್ಟು ಆಗ್ಲಿಲ್ವಾ ಮಿನಿಮಮ್ 6 ಅವರ್ ಕೊಡಿ ಮೆಂಟರ್ಶಿಪ್ಗೆ. ಸೊ ಇನ್ನ ದೂರ ಇದೆ ಎಕ್ಸಾಮು. ಸೊ ತಾವೇನ್ ಮಾಡ್ಬೇಕು, ಅಟ್ಲೀಸ್ಟ್ ಇಂದು ಒಂದು 40 ಮಿನಿಟ್ಗೆ ಮುಗಿಸೋ ತರ ಓದೋ ಆಗಿದ್ರೆ ಓದಿ ಹಿಂದೂ ನ್ಯೂಸ್ ಪೇಪರ್ ಅನ್ನ. ಅದ್ರಲ್ಲಿ ಏನೇನು ಓದ್ಬೇಕು ಅಂದ್ರೆ, ಲಾಸ್ಟ್ ಪೇಜ್ ಇಂದ ಅದ್ರ ಪಕ್ಕದ ಪೇಜ್, ಲಾಸ್ಟ್ ಪೇಜ್ ಇರುತ್ತಲ್ಲ ಸ್ಪೋರ್ಟ್ಸ್, ಅದ್ರ ಪಕ್ಕದ ಪೇಜ್ ಅಲ್ಲಿ ಇಂಡಿಯನ್ ಎಕನಾಮಿಕ್ಸ್, ನಮ್ಮ ಎಕನಾಮಿ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಅದ್ರ ಹಿಂದಿನ ಪೇಜ್ ಅಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಅದಿರುತ್ತೆ. ಅದನ್ನ ಬಿಟ್ರೆ ಮಧ್ಯದಲ್ಲಿ ಎಡಿಟೋರಿಯಲ್ ಇರ್ತವೆ, ಫ್ರಂಟ್ ಪೇಜ್ ಅಲ್ಲಿ ಒಂದ್ ಸ್ವಲ್ಪ ಇರುತ್ತೆ. ಇಷ್ಟೇ ಓದ್ಬೇಕಾಗಿದ್ದು. 40 ಮಿನಿಟ್ ಅಲ್ಲಿ ನ್ಯೂಸ್ ಪೇಪರ್ ಓದೋಗಿದ್ರೆ ಓದಿ. ಇಲ್ಲ ಸರ್ ನಾನು ನ್ಯೂಸ್ ಪೇಪರ್ ಆಗಲ್ಲ. ಅಂಡ್ ನ್ಯೂಸ್ ಪೇಪರ್ನ ನೋಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ತುಂಬಾ ಜನ ಟಾಪರ್ಸ್, ತುಂಬಾ ಜನ ಮೆಂಟರ್ಸ್ ಹೇಳ್ತಾರೆ ನೋಟ್ಸ್ ಮಾಡಿ ನ್ಯೂಸ್ ಪೇಪರ್ ಇಂದ. ಡೆಫಿನೆಟ್ಲಿ ನೋಟ್ಸ್ ಅನ್ನ ಮಾಡಬೇಡಿ. ಯಾಕೆಂದ್ರೆ UPSC ಓದ್ತಕ್ಕಂಥವ್ರು ಸುಮಾರು 14 ತಿಂಗಳು, ನೀವು 1 ವರ್ಷ 2 ತಿಂಗಳು ನೀವು 2026 ಕೊಡ್ತಾ ಇದ್ದೀರಾ. ನೋಟ್ಸ್ ಅನ್ನ ಮಾಡಿದ್ರೆ ದಿನಕ್ಕೊಂದು 3 ಪೇಜ್ ನೋಟ್ಸ್ ಅಂತ ಅನ್ಕೊಂಡ್ರು ಕೂಡ ಅಲ್ಲಿಗೆ 365 ಅರೌಂಡ್ ಇನ್ನೊಂದು 2 ಮಂತ್ಸ್ ಎಕ್ಸ್ಟ್ರಾ 420 ಡೇಸ್ ಇಂಟು 3 ಎಷ್ಟೇ ಆಯ್ತು, ಅರೌಂಡ್ 1300 ಪೇಜಸ್ ಆಯ್ತು ಬರೀ ನಿಮ್ ನೋಟ್ಸ್ ಮೇಕಿಂಗ್. ಇಷ್ಟು ಫ್ಯಾಕ್ಟ್ಸ್ ಅನ್ನ ಯಾರಾದ್ರೂ ಮನುಷ್ಯ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ? ನಂಬರ್ 1. ನಂಬರ್ 2, ಇಷ್ಟು ಪೇಜ್ ಅನ್ನ ತಾವುಗಳು ರಿವಿಷನ್ ಮಾಡ್ಲಿಕ್ಕೆ ಆಗುತ್ತಾ? ಡೆಫಿನೆಟ್ಲಿ ನೋ. ಸೊ ನ್ಯೂಸ್ ಪೇಪರ್ ಇಂದ ನೋಟ್ಸ್ ಅನ್ನ ಮಾಡಬೇಡಿ. ಮತ್ತೇನ್ ಸರ್ ಮಾಡೋದು? ನ್ಯೂಸ್ ಪೇಪರ್ ಓದಿ ಟೈಮ್ ಇದ್ರೆ. ಇಲ್ಲ ಸರ್ ನನಗೆ ನ್ಯೂಸ್ ಪೇಪರ್ ಅರ್ಥ ಆಗ್ತಿಲ್ಲ, ಟ್ರೈ ಮಾಡಿ. ಇನ್ನ ಅರ್ಥ ಆಗ್ತಿಲ್ವಾ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಗೂಗಲ್ ಟ್ರಾನ್ಸ್ಲೇಟ್ ಅಂತ ಹೇಳಿ ಒಂದು ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನ ಅರ್ಥ ಆಗ್ಲಿಲ್ವಾ, ಡೋಂಟ್ ವರಿ, ವಿಷನ್ IAS ಮಂತ್ಲಿ ಮ್ಯಾಗಝಿನ್ ಅಥವಾ ಯಾವ್ದಾದ್ರು ಓಕೆ ಮಂತ್ಲಿ ಮ್ಯಾಗಝಿನ್ ಅನ್ನ ತೆಗೆದುಕೊಳ್ಳಿ. ಅಟ್ಲೀಸ್ಟ್ 12 ಮಂತ್ಸ್ ಮಂತ್ಲಿ ಮ್ಯಾಗಝಿನ್ ನಿಮ್ಮ ಪ್ರಿಲಿಮ್ಸ್ಗೆ ಬೇಕಾಗುತ್ತೆ. 12 ಮಂತ್ಸ್ ಮಂತ್ಲಿ ಮ್ಯಾಗಝಿನ್ ನ ಓದಿದ ನಂತರ ವರ್ಷ ಆದ ತಕ್ಷಣ PT 365 ಅಂತ ಬಿಡ್ತಾರೆ ನಿಮಗೆ ಪ್ರಿಲಿಮ್ಸ್ ಟೈಮಲ್ಲಿ, ಡಿಸೆಂಬರ್, ಜನವರಿ, ಫೆಬ್ರವರಿ ನೆಕ್ಸ್ಟ್ 2026ಗೆ. ಅದನ್ನ ಓದಿದ್ರೆ ಸಾಕು. ಆ PT 365 ನಲ್ಲೂ ಎಲ್ಲ ಓದ್ಬೇಕಾ? ಅಗೈನ್ ಟೈಮ್ ಇದ್ರೆ ಓದಿ, ಇಲ್ವಾ ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್ ಅಂಡ್ IR, ಈ ಮೂರನ್ನ PT 365 ಅನ್ನ ಓದಿ ಪ್ಲೇಸಸ್ ಇನ್ ನ್ಯೂಸ್ ಅನ್ನ IR ಇಂದ ನೀಟಾಗಿ ಓದ್ಕೊಂಡು ಮ್ಯಾಪಿಂಗ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ತಾವೇನ್ ಮಾಡ್ಬೇಕು ಅಂದ್ರೆ ಎಕನಾಮಿಕ್ ಕರೆಂಟ್ ಅಫೇರ್ಸ್ PT 365 ಓದ್ಬೇಕಾ? ನಾಟ್ ನೆಸೆಸರಿ. ಬಟ್ ಏನ್ ಓದ್ಬೇಕು ಸರ್? ಎಕನಾಮಿಕ್ ಸರ್ವೆ ಪ್ಲಸ್ ಬಜೆಟ್. ಇಷ್ಟನ್ನ ಓದಿದ್ರೆ ನಿಮ್ಗೆ UPSC ಕರೆಂಟ್ ಅಫೇರ್ಸ್ ನಿಮ್ಮ ಪ್ರಿಲಿಮ್ಸ್ಗೆ ಇಷ್ಟು ಸಾಕಾಗತ್ತೆ. ಮತ್ತೆ ನೋಟ್ ಮೇಕಿಂಗ್ ಅಲ್ಲಿ ಮೇನ್ಸ್ ಏನ್ ಮಾಡಿರ್ತಾರಲ್ವಾ, ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಅಲ್ಲಿ ಆಗ್ಬೇಕಾಗುತ್ತೆ. ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಅಲ್ಲಿವರೆಗೆ ಅಟ್ಲೀಸ್ಟ್ ನಿಮ್ಗೆ ಒಂದು 6-7 ಸಬ್ಜೆಕ್ಟ್ ಬೇಸಿಕ್ಸ್ ಕವರ್ ಆಗಿರ್ಬೇಕು. ದೆನ್ ನೋಟ್ ಮೇಕಿಂಗ್ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? PSI ಅಥವಾ KS? ನೋಡಿ, ಒಂದ್ ತಿಳ್ಕೊಳ್ಳಿ, ಓದ್ತಾ ಇರ್ತೀನಿ, ಓದೋದು ಎಷ್ಟು ಇಂಪಾರ್ಟೆಂಟು, ಪರ್ಫೆಕ್ಟ್ ಪ್ಲಾನಿಂಗ್ ಅಷ್ಟೇ ಇಂಪಾರ್ಟೆಂಟ್. ವಿತೌಟ್ ಪ್ಲಾನಿಂಗ್ ಏನು ಮಾಡ್ಲಿಕ್ಕೆ ಆಗಲ್ಲ. ಮತ್ತೆ ಹೇಗೆ ನಾನು ಹೇಳೋದು ಒಂದೇ, ನಾನು ಈಗ ಇನ್ನೊಂದು ಸೆಷನ್ ಇದನ್ ಮಾಡೋಣ ಅನ್ಕೊಂಡಿದೀನಿ. ಯಾವ್ದಂದ್ರೆ ಮಿತ್ಸ್ ವರ್ಸಸ್ ಫ್ಯಾಕ್ಟ್ಸ್ ಅಂತ. ಅಂದ್ರೆ ಈ ಮೆಂಟರ್ಶಿಪ್ ನ ಹೆಸರಲ್ಲಿ ಯೂಟ್ಯೂಬ್ ನಲ್ಲಿ ತುಂಬಾ ಜನ ಯಾವ ರೀತಿ ಮೆಂಟರ್ಶಿಪ್ ಅನ್ನ ಮಾಡ್ತಾ ಇದಾರೆ ನಾನು ನೋಡ್ತಾ ಇದೀನಿ. ಒಂದೊಂದ್ಸರ್ತಿ ಅದ್ ನೋಡಿದ್ರೆ ನನಗೆ ನಗು ಬರುತ್ತೆ. ನನ್ನ ಫ್ರೆಂಡ್ಸ್ ಯಾರಾದ್ರೂ ಸೆಂಡ್ ಮಾಡಿರ್ತಾರೆ, ನೋಡ್ತಾ ಇರ್ತೀನಿ. ಸೊ ದಯವಿಟ್ಟು ಆ ಟ್ರಾಫಿಕ್ ಬೀಳಕ್ ಹೋಗ್ಬೇಡಿ. ನಂಬರ್ 1. ನಂಬರ್ 2, ಒನ್ ಮೆಂಟರ್ಶಿಪ್ ಅನ್ನ ಫಾಲೋ ಮಾಡಿ. ಯಾವ್ದಾದ್ರು ಫಾಲೋ ಮಾಡ್ತಿರ್ತಾರ ಅವ್ರದೇ ಮಾಡಿ, ಅದರ್ವೈಸ್ ಇಲ್ಲಾಂದ್ರೆ ನನ್ ಮಾಡಿ. 2-3 ಮೆಂಟರ್ಶಿಪ್ ದಯವಿಟ್ಟು ಮಾಡಬೇಡಿ. ಅವ್ರೊಂದ್ ಹೇಳ್ತಾರೆ, ಇವ್ರೊಂದ್ ಹೇಳ್ತಾರೆ, ಅವ್ರೊಂದ್ ಹೇಳ್ತಾರೆ. ನೋ, ಸಕ್ಸಸ್ ಒಂದೇ ಸೀಕ್ರೆಟ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ಬೆಸ್ಟ್ ಕ್ಲಾಸ್, ಒಂದು ಬೆಸ್ಟ್ ಕ್ಲಾಸ್ ನೋಟ್ಸ್, ಒಂದು ಬೆಸ್ಟ್ ಆಥರ್ ಬುಕ್. ಒಂದು ಕ್ಲಾಸ್ ನೋಟ್ಸ್, ಒಂದು ಆಥರ್ ಬುಕ್ ಫರ್ ಸಬ್ಜೆಕ್ಟ್ಗೆ ಇಷ್ಟೇ ಸಾಕು. ಮಲ್ಟಿಪಲ್ ಸೋರ್ಸ್ ಬೇಡ. ಬೇರೆ ಡೌಟ್ಸ್ ಏನಾದ್ರು? ನೋಡಿ, ನಾವೇನ್ ಅನ್ಕೋತೀವೋ ಅದ್ ನಾವ್ ಆಗ್ತೀವಿ ಅಷ್ಟೇ. ನಾವೇನ್ ಅನ್ಕೋತೀವೋ ಅದಾಗ್ತೀವಿ, ನಾವೇನ್ ಮಾಡ್ತಾ ಇರ್ತೀವೋ ಅದ್ ನಾವ್ ಆಗ್ತೀವಿ. ಫಾಲೋ ಮಾಡೋದು ಹೇಗೆ ಅಂದ್ರೆ, ಮೆಂಟರ್ಶಿಪ್ ತಲೆನೇ ಕಿಡಿಸ್ಕೋಬೇಡಿ. ನಿಮಗೆ ನಾನು ಟಾರ್ಗೆಟ್ ಅನ್ನ ಕೊಡ್ತೀನಿ, ನೀವೇ ಓದ್ಬೇಕಾಗುತ್ತೆ.
ಹಂಗಂತ ಮೆಂಟರ್ಶಿಪ್ ಈಗ ವಿದ್ಯಾರ್ಥಿಗಳು ತಪ್ಪು ತಿಳ್ಕೊಬೇಡಿ. ಮೆಂಟರ್ಶಿಪ್ ತೆಗೆದುಕೊಂಡಿದೀನಿ ಅಂತ ಹೇಳಿ 8 ಸಬ್ಜೆಕ್ಟ್ ಸರ್ ಬಂದ್ ಕುತ್ಕೊಂಡು ಪಾಠ ಮಾಡ್ತಾರೆ ಅನ್ನೋ ಕ್ಲಾಸಸ್ ಬೇಕು ಅಂದ್ರೆ ಜಸ್ಟ್ ಒಂದೊಂದು ಸಬ್ಜೆಕ್ಟ್ 499 ಗೆ ನಾನು ಮಾಡ್ತಾ ಇದ್ದೀನಿ, ಅದನ್ನ ನೋಡಿ. ಮೆಂಟರ್ಶಿಪ್ ಅಂದ್ರೆ ನಿಮ್ಗೊಂದು ಗ್ರೂಪ್ ಇರುತ್ತೆ, ಗ್ರೂಪ್ ಅಲ್ಲಿ ಡೈಲಿ ಟಾರ್ಗೆಟ್ ಇರುತ್ತೆ. ಸೊ ಅದು ಆ ಟಾರ್ಗೆಟ್ ಕೊಡೋಕ್ಕಿಂತ ಮುಂಚೆ ಆ ಸಬ್ಜೆಕ್ಟ್ ನ ಸ್ಟ್ರಾಟಜಿ ವಿಡಿಯೋನ ಮಾಡಿರ್ತೀನಿ. ಸೊ ಸ್ಟ್ರಾಟಜಿ ವಿಡಿಯೋ ನೋಡ್ಕೊಂಡ ನಂತರ ಆ ಟಾರ್ಗೆಟ್ ಅನ್ನ ಡೈಲಿ ಕೊಡ್ತಾ ಹೋಗ್ತೀನಿ, ಅದನ್ನ ಮುಗಿಸ್ಕೊತಾ ಬರಬೇಕು. ಡೈಲಿ ಟಾರ್ಗೆಟ್ ಅಪ್ಡೇಟ್ ಅನ್ನ ನಾನು ಮಾಡ್ತಾ ಬರಬೇಕು. ಒಂದ್ ಸರ್ಟನ್ ಡೇ ಬರುತ್ತೆ, ಅವಾಗ ನಿಮಗೆ ಖುಷಿ ಆಗುತ್ತೆ, ಇಷ್ಟು ನಾನು ಮುಗಿಸಿದೀನ ಅಂತ. ನಮ್ಮ ವಿದ್ಯಾರ್ಥಿಗಳು ಒಂದಷ್ಟು ಹಲವಾರು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಸರ್ ನಾನೇ ಓದಿದ್ರೆ ಇಷ್ಟು 3 ವರ್ಷದಿಂದ ಓದ್ತಿದ್ದಾರೆ, ನಾನೇ ಓದಿದ್ರು ಇಷ್ಟು ಮುಗಿಸ್ತಾ ಇರ್ಲಿಲ್ಲ ಸರ್, ನಿಮ್ಮಿಂದ ನೀವೇನ್ ಹೇಳ್ಕೊಟ್ಟಿದ್ದೀನೋ ಅದರಿಂದ ಇಷ್ಟು ಮುಗಿಸಿದೀನಿ ಸರ್. ಅಂದ್ರೆ ಒಬ್ರು ಯಾರಾದ್ರೂ ಹೇಳೋರಿದ್ರೆ ತಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ಕೆಲವರು ಕಾರಣ ಹೇಳ್ತಾರೆ, ಸರ್ ಜಾಸ್ತಿ ಕೊಡ್ತಾರೆ, ಒಂದಿನ ಕಮ್ಮಿ ಕೊಡ್ತಾರೆ, ಒಂದಿನ ಜಾಸ್ತಿ ಕೊಡ್ತಾರೆ, ಮುಗ್ಸಕ್ಕಾಗಲ್ಲ, ಇವನ್ನೆಲ್ಲ ನೋಡ್ಕೊಂಡ್ರೆ. ಜಸ್ಟ್ ಅದು ರೀಸನ್ ಅಷ್ಟೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ಗೊಂದು 3 ಇಂದ 4 ಜನ ಸ್ಟೂಡೆಂಟ್ಸ್ ಇದ್ದಾರೆ ಮೆಂಟರ್ಶಿಪ್ ಅಲ್ಲಿ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕಾರಣ ಹೇಳಲ್ಲ, ಪ್ರತಿದಿನ ಎಷ್ಟೇ ಟೈಮ್ ಆದ್ರೂ ಪರವಾಗಿಲ್ಲ, 2:30, 3:30 ಆದ್ರೂ ಪರವಾಗಿಲ್ಲ, ಮಿಡ್ ನೈಟ್ ಮೆಂಟರ್ಶಿಪ್ ಅಷ್ಟು ಮುಗಿಸಿ ನನಗೆ ಮೆಸೇಜ್ ಹಾಕಿ ಮಲ್ಕೋತಾರೆ. ಅದರಲ್ಲಿ ನಮ್ಮ ಆರ್ಯನ್ ಕೂಡ ಒಬ್ರು, ನಮ್ಮ ಭವ್ಯ ಕೂಡ ಒಬ್ರು, ಮತ್ತೆ ಲಾಸ್ಟ್ ಸೆಷನ್ ಪ್ರಶಾಂತ್ ಅಂತ ಇದ್ರು, ಮತ್ತೆ ಕಾರ್ಯಪ್ಪ ಅಂತ ಇದ್ರು ಇವರು. ಸೊ ಅದರಲ್ಲಿ ಈಗ ಮತ್ತೆ ನನ್ನ ಫ್ರೆಂಡ್ಸ್ ಒಂದಿಬ್ರು, ಟೋಟಲ್ ಆ ಲಾಸ್ಟ್ ಟೈಮ್ ಮೆಂಟರ್ಶಿಪ್ ಅಲ್ಲಿ ಯಾರ್ಯಾರು ಮುಗಿಸಿದ್ರಲ್ವಾ, ಅದರಲ್ಲಿ ನನ್ನ ಫ್ರೆಂಡ್ಸೇ 3 ಜನ, ನನ್ನ ಕ್ಲೋಸ್ ಫ್ರೆಂಡ್ಸೇ 3 ಜನ ಮೈನ್ಸ್ ಅನ್ನ ಬರಿತಾ ಇದ್ದಾರೆ. ಕೇವಲ ನಮ್ದು ಆನ್ಲೈನ್ ಕ್ಲಾಸಸ್ ಮೆಂಟರ್ಶಿಪ್ ಇಷ್ಟೇ ಫಾಲೋ ಮಾಡಿದ್ದು, ಬೇರೆ ಏನು ಇಲ್ಲ. ಸೊ ನೆಕ್ಸ್ಟ್ ಹೇಳಿದ್ನಲ್ವ ಈಗ ಆರ್ಯನ್ ಅಂತೇಳಿ, ಅವರು ಕೆಲಸ ಮುಗಿಸ್ಕೊಂಡ್ ಬಂದು ಮಿಡ್ ನೈಟ್ 2 ಗಂಟೆ ಆದ್ರೂ ಪರವಾಗಿಲ್ಲ ಮೆಂಟರ್ಶಿಪ್ ಅನ್ನ ಮುಗಿಸ್ತಾ ಇದ್ದಾರೆ, ಕಾರಣ ಹೇಳ್ತಾ ಇಲ್ಲ. ಭವ್ಯ ಅಂತ ಹೇಳಿದ್ನಲ್ವಾ, ಅವರು ಅಪೆಕ್ ಈ ಇನ್ಸೈಡ್ ಅಪೆಕ್ ಅನ್ನ ಮುಗಿಸ್ತಾರೆ, ಈ ಆಪ್ಷನಲ್ ಕ್ಲಾಸ್ ಅನ್ನ ಮುಗಿಸ್ತಾರೆ, ಇದೊಂದು 3 ಅವರ್, ಆಪ್ಷನಲ್ ಕ್ಲಾಸಸ್ 1 2 ಅವರ್, ಇಷ್ಟೆಲ್ಲ ಮುಗಿಸಿದ್ರು ಕೂಡ ನಮ್ಮ ಟಾರ್ಗೆಟ್ ಅನ್ನು ಕೂಡ ಅವ್ರು ಕಂಪ್ಲೀಟ್ ಮಾಡ್ತಾರೆ. ಯಾವತ್ತೂ ತಪ್ಪಿಸಿಲ್ಲ, ಒಂದ್ ದಿನ ಟಾರ್ಗೆಟ್ ಅನ್ನು ತಪ್ಪಿಸಿಲ್ಲ. ತುಂಬಾ ಸುಸ್ತಾಗ ನನ್ನ ಕೇಳ್ತಾರೆ, ನಾಳೆ ಕಡಿಮೆ ಕೊಡಿ ಅಥವಾ ಹೇಳಿ ಕೊಡ್ಬೇಡಿ ಅಂತೇಳಿ ಕೆಲವರು ಕೇಳ್ತಾರೆ ಅಷ್ಟೇ. ಸೊ ಮನಸ್ಸಿದ್ದರೆ ಮಾರ್ಗ ಮುಗಿಸ್ಕೋಬಹುದು. ಸೊ ಮೆಂಟರ್ಶಿಪ್ ಕ್ಲಾಸಸ್ ಲೈವ್ ಇರುತ್ತಾ ನಿಮಗೆ, ನಾನು ಅದ್ ಅರ್ಥ ಆಯ್ತಲ್ವಾ? ನಿಮಗೆ ಟಾರ್ಗೆಟ್ ಅನ್ನ ನಾನು ಕೊಡ್ತೀನಿ, ಗ್ರೂಪ್ ಅಲ್ಲೇ ಕೊಡ್ತಾ ಹೋಗ್ತೀನಿ, ಅದನ್ನ ಓದ್ಬೇಕಾಗುತ್ತೆ. ನೆಕ್ಸ್ಟ್ ಅವತ್ತು ನಾನು ನಿಮ್ಗೊಂದು ಫಾರ್ಮ್ ಕಳಿಸ್ತೀನಿ, ಅದು ಫಿಲ್ ಮಾಡಿ ಕಳಿಸ್ಬೇಕಾಗುತ್ತೆ ಪ್ರತಿದಿನ ನೈಟ್ 9 ಗಂಟೆ 10 ಗಂಟೆಗೆ. ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಓಕೆ ಸರ್, ಐ ಆಮ್ ರೆಡಿ ಟು ಡೂ ವಾಟ್ ಯು ಸೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗ್ರೇಟ್ ಇನಿಷಿಯೇಟಿವ್. ಯು ಆರ್ ಸ್ಟಾರ್ಟಿಂಗ್ ಹೆಲ್ಪಿಂಗ್ ಮೆನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಮ್ಯಾಮ್. ನೆಕ್ಸ್ಟ್ ಬೇರೆಯವ್ರು ಯಾರಾದ್ರೂ ಸಬ್ಜೆಕ್ಟ್ ಯಾವ್ದಾದ್ರು ಡೌಟ್ ಇದ್ರೆ ತಮ್ಗೆ, ಹೆಂಗ್ ಓದೋದು ಅಥವಾ ಏನೇನು ಕವರ್ ಮಾಡಬೇಕು? ನೋಡಿ, ನಂಗೆ ಕೆಲಸ ಇಲ್ಲದೆ ಇದು ಮಾಡ್ತಾ ಇಲ್ಲ, ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ, ಮಾತಾಡಿ. ನಾನು ಸುಮ್ನೆ ಹಿಂಗ್ 1 ಅವರ್ ಮಾಡಿದ್ರು ಕೂಡ ಬೇಕು ಪರ್ ಅವರ್. ಎಂತ ಪ್ರಶ್ನೆ ಆದ್ರೂ ಕೇಳಿ, ಸಿಲ್ಲಿ ಡೌಟ್ಸ್ ಆದ್ರೂ ಕೇಳಿ, ಸರ್ ಏನ್ ಅನ್ಕೋತಾರೋ ಹಂಗೆ ಅದೇನು ಬೇಡ. ಏನು ಅನ್ಕೊಳ್ಳಲ್ಲ, ಯಾರು ಪರ್ಫೆಕ್ಟ್ ಇಲ್ಲ ಇಲ್ಲಿ. ನಾನು ಪರ್ಫೆಕ್ಟ್ ಇಲ್ಲ, ನೀವು ಪರ್ಫೆಕ್ಟ್ ಇಲ್ಲ, ಇನ್ನೊಬ್ರು ಪರ್ಫೆಕ್ಟ್ ಇಲ್ಲ. ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ. ಪ್ರತಿದಿನನೂ ಕೂಡ ನಾನು ಕಲಿತಾನೆ ಇರ್ತೀನಿ. 2024ರಲ್ಲಿ ಒಂದು 8 UPSC ಬ್ಯಾಚ್ ಅನ್ನ ಮುಗಿಸ್ತಿರ್ತಕ್ಕಂಥ ಅನುಭವ ಇದೆ. ಹಂಗಾದ್ರೂ ಕೂಡ ನಾನು ಕಲ್ತಿರ್ತಕ್ಕಂಥದ್ದೇ 0.1% ಅಷ್ಟೇ. ಪ್ರತಿದಿನ ನಾನು ಕೂಡ ಕಲಿತಾ ಇದ್ದೀನಿ. ಸೊ ಇಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ, ದಯವಿಟ್ಟು ಮಾತಾಡಿ. ನಮ್ಮ ಎನ್ವೈರನ್ಮೆಂಟ್ ಸ್ಟೂಡೆಂಟ್ಸ್ ಇದ್ರ, ಡೋಂಟ್ ವರಿ, ಇನ್ನೊಂದು 3 ಕ್ಲಾಸಿಗೆ ನಿಮಗೆ ಬೇಸಿಕ್ಸ್ ಎಲ್ಲವನ್ನು ಕಂಪ್ಲೀಟ್ ಆಗುತ್ತೆ. 2 to 3 ಡೇಸ್ ಬಿಟ್ಟು ಕರೆಂಟ್ ಅಫೇರ್ಸ್ ನಾನೇ ಕಂಪ್ಲೀಟ್ ಮಾಡ್ಕೊಡ್ತೀನಿ. ದೆನ್ ಕಾನ್ಸ್ಟಿಟ್ಯೂಷನ್ ಅನ್ನ ಶುರು ಮಾಡ್ತಾ ಹೋಗೋಣ. ಎಸ್, ಆಪ್ಷನಲ್ ಸಬ್ಜೆಕ್ಟ್ ಯಾವಾಗ ಸ್ಟಾರ್ಟ್ ಮಾಡಬೇಕು? 2026 ಕೊಡ್ತಾ ಇದೀರಲ್ವಾ, ನೀವೇನ್ ಮಾಡ್ತೀರಾ ಅಂದ್ರೆ ಸ್ಟಾರ್ಟಿಂಗ್ ಒಂದು 2 ಮಂತ್ಸ್, ಈ ಏಪ್ರಿಲ್, ಮೇ ಮತ್ತೆ ಜೂನ್, ಈ 2 ತಿಂಗಳು ಕೂಡ ಜಸ್ಟ್ ನಿಮ್ಗೆ ಆಪ್ಷನ್ ಅನ್ನ ಬಿಟ್ಟು GS ಅನ್ನ ಶುರು ಮಾಡ್ತಾ ಬನ್ನಿ. ಯಾಕಿದು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸ್ಟಾರ್ಟಿಂಗ್ ಅಲ್ಲಿ ಆಪ್ಷನ್ ಶುರು ಮಾಡ್ಲಿಕ್ಕೆ ಒಂದು ಯಾವ ಆಪ್ಷನ್ ಅನ್ನ ತೆಗೆದುಕೋಬೇಕು ಗೊತ್ತಿರಲ್ಲ ಕಂಪ್ಲೀಟ್ ಆಗಿ. ಎರಡನೇದಾಗಿ ಕನ್ಫ್ಯೂಷನ್ ಸ್ಟೇಟಸ್ ಇರ್ತಾರೆ, ಯಾವ್ದು ಚೂಸ್ ಮಾಡ್ಲಿ ಏನ್ ಮಾಡ್ಲಿ ಅಂತ.
ಸೊ ಅದಕ್ಕೆ ಒಂದ್ 2 ತಿಂಗಳು ನೀವೇನ್ GS ಮೇಲೆ ಫೋಕಸ್ ಮಾಡ್ತಾ ಇರ್ತೀರಲ್ವಾ, ಅವಾಗ ನಿಮ್ಗೊಂದು ಕೂತ್ಕೊಳ್ಳಿಕ್ಕೆ ಅಥವಾ ಏನಾದ್ರು ಒಂದು ಮಾಡ್ಲಿಕ್ಕೆ ಒಂದು ಮೈಂಡ್ ಸೆಟ್ ಸರಿಯಾಗಿರುತ್ತೆ. ಅವಾಗ ನಿಮ್ಗೊಂದು ಡಿಸಿಷನ್ ತಗೊಳ್ಳಿಕ್ಕೆ ನೀವು ಎಬಿಲಿಟಿಯಿಂದ ಇರ್ತೀರಾ. ಇಲ್ಲ ಅವಸರವಾಗಿ ಡಿಸಿಷನ್ ಅನ್ನ ತೆಗೆದುಕೊಂಡಾಗ ಅದು ರಾಂಗ್ ಆಗಿರುತ್ತೆ. ಮತ್ತೆ ಕೆಲವು ಸ್ಟೂಡೆಂಟ್ಸ್ ಆಪ್ಷನಲ್ ಅನ್ನ ಹೆಂಗ್ ಚೂಸ್ ಮಾಡ್ಬೇಕು ಸರ್ ಅಂದ್ರೆ 3 ಥಿಂಗ್ಸ್ ಅನ್ನ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ನಂಬರ್ 1, ಆ ಸಬ್ಜೆಕ್ಟ್ ನಮಗೆ ಇಂಟ್ರೆಸ್ಟ್ ಇದೆಯಾ, ನಂಬರ್ 1. ನಂಬರ್ 2, ಆ ಸಬ್ಜೆಕ್ಟ್ಗೆ ಸರಿಯಾದಂತಹ ತರಗತಿ ನೋಟ್ಸ್ ಮತ್ತೆ ಟೆಸ್ಟ್ ಸೀರೀಸ್ ಸಿಗುತ್ತಾ ಆ ಸಬ್ಜೆಕ್ಟ್ಗೆ. ನಂಬರ್ 3, ನಂದೇನಾದ್ರೂ ಡಿಗ್ರಿಲಿ ಅದ್ರ ಮೇಲೆ ಸ್ಟ್ರಾಂಗ್ ಬ್ಯಾಕ್ ಹೋಲ್ಡ್ ಇದೆಯಾ, ಅಂದ್ರೆ ಅದು ನನ್ಗೆ ಅದ್ರ ಮೇಲೆ ಓಲ್ಡ್ ಇದೆಯಾ, ನೀಟಾಗಿ ಓದ್ತೀನ, ಡಿಗ್ರಿಲಿ ಎಲ್ಲಾದ್ರೂ ಓದಿದೀನ. ಹಂಗಂತ ಡಿಗ್ರಿಲಿ ಓದಿರೋದೇ ತಗೋಬೇಕು ಅಂತ ಹೇಳ್ತಿಲ್ಲ ನಾನು. ಆಮೇಲೆ ನಾನು ಮ್ಯಾಥ್ಸ್ ಓದಿದೀನಿ ಸರ್, ಮ್ಯಾಥ್ಸ್ ತಗೋತೀನಿ, ಕಾಮರ್ಸ್ ತಗೋತೀನಿ, ಹಿಸ್ಟ್ರಿ ತಗೋತೀನಿ, ಸೊ ಬೇಡ, ವಾಸ್ಟ್ ಆಗುತ್ತೆ. ಸೊ ನಂಬರ್ 3, ಈ 3 ಜೊತೆಗೆ 4ನೇದಾಗಿ ಆ ಸಬ್ಜೆಕ್ಟ್ ಇಂದ ಸ್ಕೋರ್ ಆಗ್ತಾ ಇದೆಯಾ ಇತ್ತೀಚಿನ ದಿನಗಳಲ್ಲಿ. ಈ 4 ಆನ್ಸರ್ ಅನ್ನ ಹುಡುಕೊಳ್ಳಿ. ನಂಬರ್ 1, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ. ನಂಬರ್ 2, ಆ ಒಂದು ಸಬ್ಜೆಕ್ಟ್ಗೆ ಕ್ಲಾಸಸ್ ಟೆಸ್ಟ್ ಸೀರೀಸ್ ಸಿಗ್ತಾ ಇದೆಯಾ, ಮತ್ತೆ ಮೆಂಟರ್ಶಿಪ್ ಆ ಸಬ್ಜೆಕ್ಟ್ ಸಿಗ್ತಾ ಇದೆಯಾ. ನಂಬರ್ 3, ಅದರಿಂದ ಸ್ಕೋರ್ ಆಗ್ತಾ ಇದೆಯಾ ಅಥವಾ ಸ್ಕೋರ್ ಆಗ್ತಾ ಇಲ್ವಾ ಇತ್ತೀಚಿನ ದಿನಗಳಲ್ಲಿ, ರೀಸೆಂಟ್ ಟ್ರೆಂಡ್ ಹೇಗಿದೆ. ಸೊ ಇವನ್ನ ಚೆಕ್ ಮಾಡ್ಬೇಕಾಗತ್ತೆ. ಮೆಂಟರ್ಶಿಪ್ ಜೊತೆಗೆ ನೀವೇನು ನಾನು ಸಬ್ಜೆಕ್ಟ್ ಹೇಳ್ತೀನಿ ಅದ್ರ ಮುಗಿಸ್ಕೊಂಡು ಬನ್ನಿ. ಅದ್ರ ಜೊತೆಗೆ ಮಂತ್ಲಿ ಮ್ಯಾಗಝೀನ್ ಅನ್ನ ಓದ್ಬೋದು. ಮಂತ್ಲಿ ಮ್ಯಾಗಝೀನ್ ಎಷ್ಟು ಇರುತ್ತೆ, 1 ಮಂತ್ಗೆ ಅರೌಂಡ್ 80 to 100 ಪೇಜಸ್ ಇರುತ್ತೆ ಮಂತ್ಲಿ ಮ್ಯಾಗಝೀನ್. 30 ದಿನಗಳಿರ್ತವೆ. 30 ದಿನಗಳಲ್ಲಿ ಡೈಲಿ 3 ಪೇಜಸ್ ಓದಿದ್ರು ಸಾಕು, 1 ಮಂತಿನ ಮ್ಯಾಗಝೀನ್ ಮುಗ್ದೋಗುತ್ತಲ್ವಾ. ಸೊ ಅದನ್ನ ಹೆಂಗ್ ಓದೋದು ಅಂತಾನು ಕೂಡ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳ್ಕೊಟ್ಟಿರ್ತೀನಿ. ಫಾರ್ ಎಕ್ಸಾಂಪಲ್, ಇದು ಮ್ಯಾಗಝೀನ್ ಅಂದ್ಕೊಂಡ್ರೆ ಈಗ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರೆಗೆ ಏನ್ ಮಾಡ್ತೀರಾ, ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ವರೆಗೆ ಓದ್ಬೇಕು. ಓದಿದ ನಂತರ ನೆಕ್ಸ್ಟ್ ಪೇಜ್ ಅನ್ನ ತಿರ್ವಾಕ್ಬೇಡಿ. ಒಂದು 30ರಿಂದ 40 ಸೆಕೆಂಡ್ ಓದಿರ್ತೀರಾ ಇಲ್ಲಿಂದ ಇಲ್ಲಿವರೆಗೂ ಓದ್ಲಿಕ್ಕೆ. ನಂತರ ಒಂದು ಪೆನ್ ಅಥವಾ ಹೈಲೈಟರ್ ಅನ್ನ ತೆಗೆದುಕೊಳ್ಳಿ. ಇದರಲ್ಲಿ ನಾನೇನು ಓದ್ದೆ ಅಂತ ಹೇಳಿ 30 ಸೆಕೆಂಡ್ ಆಕ್ಟಿವ್ ರೀಕಾಲ್ ಅನ್ನ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನೀಗ ಯಾವ್ದಾದ್ರು ಕರೆಂಟ್ ಅಫೇರ್ಸ್ ಒಂದು ಟಾಪಿಕ್ ಇತ್ತು, ಯಾವ್ದು ಮಿಯಾವಾಕಿ ಫಾರೆಸ್ಟ್, ಮಿಯಾವಾಕಿ ಕಾಡುಗಳ ಬಗ್ಗೆ ಓದ್ದೆ. ಸೊ ಆ ಓದ್ಬೇಕಾದ್ರೆ ಇದು ಎಲ್ಲಿ ಕಂಡು ಬರುತ್ತೆ, ಮಿಯಾವಾಕಿ ಜಪಾನ್ನ ಟೆಕ್ನಾಲಜಿ, ಹಂಗಂದ್ರೆ ಏನು. ಸೊ ಇದು ಬರಡು ಭೂಮಿಯಲ್ಲಿ, ಬಂಜರು ಭೂಮಿಯಲ್ಲೂ ಕೂಡ ಕಾಡನ್ನ ಬೆಳಿಬಹುದು, ಕಡಿಮೆ ನೀರನ್ನ ಕಡಿಮೆ ಮತ್ತು ಇದನ್ನ ಉಪಯೋಗಿಸ್ಕೊಂಡು. ಹೌದಾ, ನಮ್ಮ ಇಂಡಿಯಾದಲ್ಲಿ ಎಲ್ಲಾದ್ರೂ ಬೆಳೆದಿದಾರ, ಎಸ್, ಉತ್ತರ ಪ್ರದೇಶ ಮತ್ತೆ ಕೇರಳ. ಸೊ ಮಿಯಾವಾಕಿ ಅಂದ್ರೆ ಏನು, ಈ ಒಂದು ಟೆಕ್ನಾಲಜಿಯಿಂದ ಏನ್ ಫಾರೆಸ್ಟ್ ಮಾಡೋದ್ನಲ್ಲ ಅವನ ಹೆಸರು. ಸೊ ಇಷ್ಟು ಆಕ್ಟಿವ್ ರೀಕಾಲ್. ಇದನ್ ಮಾಡ್ಕೊಂಡ ನಂತರ ಹೈಲೈಟರ್ ತೆಗೆದುಕೊಂಡು ಒಂದ್ 4ರಿಂದ 5 ಹೈಲೈಟ್ ಆಗಿರ್ಬೇಕು ಪರ್ ಪೇಜ್ಗೆ. ಕರೆಂಟ್ ಅಫೇರ್ಸ್ ಅಲ್ಲಿ ಎಲ್ಲ ಲೈನು ಮಾಡೋದಲ್ಲ, ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಏನಿರುತ್ತೆ, ಕೀವರ್ಡ್ಸ್ ಏನಿರುತ್ತೆ ಅದಕ್ಕೆ ಒಂದ್ 4ರಿಂದ 5. ಸೊ ಹಿಂಗ್ ಓದಿದ ತಕ್ಷಣ ನೆಕ್ಸ್ಟ್ ಪೇಜ್ ತಿರ್ಗಿ ಹಾಕಿದ್ರೆ ಒಂದ್ 30 ಸೆಕೆಂಡ್ ಉಳಿಬಹುದು ಅಷ್ಟೇ ನಿಮ್ಗೆ. ಬಟ್ ಅದೇ 30 ಸೆಕೆಂಡ್ ಅನ್ನ ಇಲ್ಲೇ ಹೈಲೈಟ್ ಮಾಡಿದ್ರೆ, ಓದಿದ ನಂತರ ನೆಕ್ಸ್ಟ್ ಪೇಜ್ ಹೋಗದೆ ಇಲ್ಲೇ ಹೈಲೈಟ್ ಮಾಡಿದ್ರೆ 30 ಸೆಕೆಂಡ್ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಬಟ್ ನಿಮ್ಗೆ ಸೆಕೆಂಡ್ ರಿವಿಷನ್ ಅಥವಾ ಎಕ್ಸಾಮ್ ಟೈಮ್ ಅಲ್ಲಿ ನೆನ್ಪಿಟ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ, ಈ ರೀತಿ ಓದ್ತಾ ಬನ್ನಿ. ಫಸ್ಟ್ ಪೇಜ್ ಓದಿ, ಆಮೇಲೆ ಅಲ್ಲೇ ನಿಂತು ನೆಕ್ಸ್ಟ್ ಪೇಜ್ ಓದಕ್ಕಿಂತ ಮುಂಚೆ ಹೈಲೈಟ್ ಮಾಡಿ ಒಂದು 3-4 ಪಾಯಿಂಟ್, ದೆನ್ ಸೆಕೆಂಡ್ ಮೂವ್ ಆಗಿ ಈ ರೀತಿ ಓದ್ತಾ ಬನ್ನಿ. ದಿನಕ್ಕೆ 3 ಪೇಜ್ ಹೋದ್ರು ತಿಂಗಳಿಗೆ ಕರೆಂಟ್ ಅಫೇರ್ಸ್ ಮುಗಿತಲ್ವಾ. ಸೊ ಈ ಕಡೆ ನನ್ನ ಟಾರ್ಗೆಟ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಆ ಟಾರ್ಗೆಟ್ ನ ಜೊತೆಗೆ ನಿಮ್ಮ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ 2026ಗೆ ನೀವು PSI ಆಗಿರ್ಬೋದು ಅಥವಾ UPSC ಆಗಿರ್ಬೋದು, ತಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಬೇರೆ ಏನಾದ್ರು ಸರ್, ಇನ್ ವಿಚ್ ಮಂತ್ ಯು ವಿಲ್ ಸ್ಟಾರ್ಟ್ ಕಮ್ಯುನಿಕೇಶನ್ ಸಬ್ಜೆಕ್ಟ್ಸ್. ನೋಡಿ, ಕಮ್ಯುನಿಕೇಶನ್ ಸಬ್ಜೆಕ್ಟ್ ಅನ್ನ ಇನ್ ಕೇಸ್ ಏನಾದ್ರು ಆಗಸ್ಟ್ ಅಲ್ಲಿ ನಿಮಗೆ ಕಾಲ್ ಆಗಿದೆ ಅಂದ್ರೆ, SDFT ಆಗಸ್ಟ್ ಅಲ್ಲಿ ಕಾಲ್ ಆಗಿದೆ ಅಂದ್ರೆ ಮೇ, ಜೂನ್, ಜುಲೈ ಇಂದಾನೇ ಶುರು ಮಾಡೋಣ ಕಮ್ಯುನಿಕೇಶನ್. ಆಗಸ್ಟ್ ಅಲ್ಲಿ ಕಾಲ್ ಆದ್ರೆ, ಆಗಸ್ಟ್ ಅಲ್ಲಿ ಕಾಲ್ ಆಗ್ಲಿಲ್ವಾ, ಜುಲೈ ಕೂಡ GSA ಓದೋಣ. ಅಲ್ಲಿ ಮೇ, ಜೂನ್, ಜುಲೈ 3 ತಿಂಗಳು GSA ಓದೋಣ. ಕಂಪ್ಲೀಟ್ 1 ರಿವಿಷನ್ 2 ರಿವಿಷನ್ ಆಗಿರುತ್ತೆ, 8 ಸಬ್ಜೆಕ್ಟ್. ನಂತರ ಕಾಲಾಗಿದೆ ಜುಲೈ, ಕಾಲಾಗಿಲ್ಲ ಇನ್ನೊಂದು ತಿಂಗಳು ಎಕ್ಸ್ಟ್ರಾ ತೆಗೆದುಕೊಳ್ಳೋಣ. ಓಕೆನಾ, ಸಾಲಿಡ್ ಆಗಿ GS ಪ್ರಿಪೇರ್ ಆಗೋಣ. ನೆಕ್ಸ್ಟ್ ಕಮ್ಯುನಿಕೇಶನ್ ಪೇಪರ್ ಈಸಿ ರೀ. ಕನ್ನಡಕ್ಕೊಂದು ಬುಕ್ ಇರುತ್ತೆ, ಇಂಗ್ಲಿಷ್ಗೊಂದು ಬುಕ್ ಇರುತ್ತೆ, ಕಂಪ್ಯೂಟರ್ಗೆ ಒಂದು ಬುಕ್ ಇರುತ್ತೆ ಅಷ್ಟೇ. ಸಾಲಿಡ್ ಆಗಿ ಅವು ನೀಟಾಗಿ ಓದಿದ್ರೆ ಮುಗಿಯಿತು, ಬೇರೆ ಏನಿಲ್ಲ. ಸೂಪರ್ ಸರ್, ಥ್ಯಾಂಕ್ ಯು ಮ್ಯಾಮ್. ಬೇರೆ ಏನಾದ್ರು?
ನೋಡಿ ಇನ್ನೊಂದು 4-5 ತಿಂಗಳು ಅಥವಾ ಈ ಒಂದು ಅಷ್ಟೇ ನಾನು ಫ್ರೀ ಇರ್ತೀನಿ. ನಂತರ ಕಂಪ್ಲೀಟ್ ಆಗಿ ನಾನು ಈ ಟೀಚಿಂಗ್ ಫೀಲ್ಡ್ ಕೂಡ ಬಿಡ್ತಾ ಇದ್ದೀನಿ, ಅಥವಾ 1 ಅವರ್ 2 ಅವರ್ ಅಷ್ಟೇ ಮಾಡ್ತೀನಿ. ಮತ್ತೆ ಮೆಂಟರ್ಶಿಪ್ ಅನ್ನು ಬಿಡ್ತೀನಿ, ನಾನು ಓದ್ಲಿಕ್ಕೆ ಶುರು ಮಾಡ್ತೀನಿ. ಸೊ ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ನನ್ನ ಆನ್ಲೈನ್ ಕ್ಲಾಸಸ್ ಮೆಂಟರ್ಶಿಪ್ ಅನ್ನ ನೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಅಂಡ್ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಯಾರು ಇಷ್ಟೊಂದು ನಿಮ್ಮ ಎಕ್ಸಾಮ್ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಕಳಕಳಿಯಿಂದ ದುಡ್ಡು ಮಾಡದೆ ಆಸೆ ಇರ್ತಕ್ಕಂತ ಈ ಒಂದು ಮಾರ್ಕೆಟ್ ಅಲ್ಲಿ ಯಾರು ಹೇಳ್ಕೊಡಲ್ಲ. ಅಂಡ್ ನನಗೆ ಯಾವುದೇ ದುಡ್ಡು ಮಾಡ್ತಕ್ಕಂತ ಉದ್ದೇಶದಿಂದ ಈ ಫೀಲ್ಡ್ ಗೆ ಬಂದಿಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ನನಗೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಬೈ ಪ್ರಾಡಕ್ಟ್ ಆಗಿ ದುಡ್ಡು ಬರ್ತಾ ಇದೆ. ನಂದು ಮೇನ್ ಪ್ರಾಡಕ್ಟ್ ಸರ್ವಿಸು, ಅದಕ್ಕೆ ಬೈ ಪ್ರಾಡಕ್ಟ್ ಆಗಿ ನನಗೆ ದುಡ್ಡು ಬರ್ತಾ ಇರ್ತಕ್ಕಂಥದ್ದು. ಸೊ ಆಕ್ಚುಲಿ ಈ ಫೀಲ್ಡ್ ಅಲ್ಲಿ ಮೇನ್ ಪ್ರಾಡಕ್ಟೇ ಮನಿ, ವಿಟಮಿನ್ ಮನಿನೇ ಮೇನ್ ಪ್ರಾಡಕ್ಟ್. ಸೊ ಆ ರೀತಿ ತುಂಬಾ ಜನ ಮಾಡ್ತಾ ಇದಾರೆ. ಸೊ ನಾನು ಫಸ್ಟ್ ಮೇನ್ ಪ್ರಾಡಕ್ಟ್ ಇದಲ್ಲ, ಆದ್ರಿಂದ ಕಂಪ್ಲೀಟ್ ಆಗಿ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಿ ಓದ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ಲಾಸ್ ಸರ್, ವೆಲ್ಕಮ್ ಮ್ಯಾಮ್. ಅಂಡ್ ಇನ್ನೊಂದು ಥಿಂಗ್, ಈ ಮೆಂಟರ್ಶಿಪ್ ಅಲ್ಲಿ ನಾನು ಮಾಡ್ಕೋತೀನಿ ನನ್ನ ಕೋರ್ಸ್ ಅನ್ನ. ನೋಡಿ, ಎಕನಾಮಿ ಯಾರ್ಯಾರಿಗೆ ಕಷ್ಟ ಅನ್ಸ್ತಾ ಇದೆ, ಮೈಕ್ರೋ ಮ್ಯಾಕ್ರೋ ಎಕನಾಮಿಕ್ ಸರ್ವೆ ಬಜೆಟ್ ಎಲ್ಲ ಸೇರಿ ಜಸ್ಟ್ 499 499. ತಮ್ಗೇನಾದ್ರು ವರ್ತ್ ಇಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀನಿ. ನೆಕ್ಸ್ಟ್ ಎನ್ವೈರನ್ಮೆಂಟ್ 499 499. ಕಾನ್ಸ್ಟಿಟ್ಯೂಷನ್ 599. ESI PSI ಕಂಪ್ಲೀಟ್ ಕೋರ್ಸ್ ಪೇಪರ್ 1 ಪೇಪರ್ 2 4444. ಪೇಪರ್ 1 ಪೇಪರ್ 2 ಕಂಪ್ಲೀಟ್. ನೆಕ್ಸ್ಟ್ KS ಮತ್ತೆ FD STA 3555. ಸೊ UPSC ಈ ಒಂದು ಪ್ರಿಲಿಮ್ಸ್ ಗೆ 60% ಎಕನಾಮಿ ಎನ್ವೈರನ್ಮೆಂಟ್ ಕಾನ್ಸ್ಟಿಟ್ಯೂಷನ್, ಅದಕ್ಕೆ 1499. ಸೊ ಇಷ್ಟಿದೆ ಸರ್. ಆಫ್ಟರ್ IC ಜಿಯೋಗ್ರಫಿ ಮತ್ತೆ ಹಿಸ್ಟ್ರಿ ಕ್ಲಾಸಸ್ ಮಾಡಿ ಸರ್. ವಿ ಆರ್ ರೆಡಿ ಟು ಬೈ ಬಿಕಾಸ್ ವಿ ಗೆಟ್ ಮೋರ್ ಕ್ಲಾರಿಟಿ ಫ್ರಮ್ ಯುವರ್ ಕ್ಲಾಸಸ್. ಬಿಫೋರ್ PSI ಮಾಡಿಕೊಡಿ ಸರ್. ಆ ರೆಕಾರ್ಡೆಡ್ ಇದೆಯಾ ಹಾಕಿ ಸರ್. ಓಕೆ ಮ್ಯಾಮ್, ನಾನು 3 ಸಬ್ಜೆಕ್ಟ್ ಅನ್ನ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. 3 ಸಬ್ಜೆಕ್ಟ್ ಮುಗಿಸಿದ ನಂತರ ತುಂಬಾ ಸ್ಟೂಡೆಂಟ್ಸ್ ಏನ್ ಹೇಳ್ತಿದಾರೆ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ನೀವೇ ಮಾಡಿ ಸರ್ ಅಂತ ಹೇಳ್ತಿದ್ದಾರೆ. ಅದು ಇಂಪಾಸಿಬಲ್ ಆಗಲ್ಲ, ಬಟ್ ಇನ್ನೂ 1-2 ಸಬ್ಜೆಕ್ಟ್ ಟ್ರೈ ಮಾಡ್ತೀನಿ. ಒಂದು ಹುಡುಗರಿಗೆ ಸೈನ್ಸ್ ಕಷ್ಟ ಮತ್ತೆ ಜಿಯೋಗ್ರಫಿ ಕಷ್ಟ ಆಗ್ತಾ ಇದೆ. ಓಕೆ, ಅವೆರಡರಲ್ಲಿ ಒಂದು ಸಬ್ಜೆಕ್ಟ್ ಅನ್ನ ನಾನು ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಆಗಿ ನಾನು ಮಾಡ್ಕೊಡ್ತೀನಿ. ಓಕೆನಾ? ಎಸ್, ಫ್ರಮ್ ಲಾಸ್ಟ್ 3 to 4 years ಇಂದ FD ST ಆಗಿಲ್ಲ. ಸೊ FD ST ಹುದ್ದೆಗಳು ತುಂಬಾ ಖಾಲಿ ಇದಾವೆ, ಅದರಲ್ಲೂ 3000 ಖಾಲಿ ಇದಾವೆ. ಬಟ್ 1500 ಅಂತೂ ಈ ವರ್ಷ ಕಾಲಾಗುತ್ತೆ. ಅಂಡ್ ಒನ್ ಥಿಂಗ್, ಕಾಲಾಗೋರ್ಗು ದಯವಿಟ್ಟು ಸುಮ್ನೆ ಕೂರ್ಬೇಡಿ. ಯಾಕಂದ್ರೆ ಕಾಲಾಗೋರ್ಗು ಸುಮ್ನೆ ಕೂತು ಎಕ್ಸಾಮ್ ಟೈಮಲ್ಲಿ ಓದಿದ್ರೆ ಏನಾಗುತ್ತೆ ಅಂದ್ರೆ ಆ ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೋತೀರಾ. ಮತ್ತೆ ಅದ್ ಕಾಲಾಗದ್ ಯಾವಾಗ ಹೇಳಿ? 2 ವರ್ಷ ಬೇಕಾಗುತ್ತೆ. ಒಂದ್ಸತಿ ಮಿಸ್ ಮಾಡ್ಕೊಂಡು 2 ವರ್ಷ 3 ವರ್ಷ ಆಗುತ್ತೆ. ಸೊ ಈ ಸರ್ತಿ ಕಾಲಾಗದನ್ನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ತುಂಬಾ ನೋಟಿಫಿಕೇಶನ್ ಇದಾವೆ. ಫ್ರಮ್ ಲಾಸ್ಟ್ ಆಫ್ಟರ್ ಕೊರೋನಾ ಯಾವ್ದು ನೋಟಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ. ಸೊ ನಿಮ್ಮ ಪ್ರಿಪರೇಷನ್ ಮೇಲೆ ನಂಬಿಕೆ ಇಡಿ. ಸೈನ್ಸ್ ಅಂಡ್ ಟೆಕ್ ಮಾಡಿ ಸರ್. ಆಯ್ತು ಡನ್. ಈ 3 ಸಬ್ಜೆಕ್ಟ್ ನಾನ್ ಮಾಡ್ತಾ ಇದ್ದೀನಿ. ಬೇರೆಯವ್ರ ಹತ್ರ ಇನ್ನೊಂದು 3-4 ಸಬ್ಜೆಕ್ಟ್ ಮಾಡಿಸ್ತೀನಿ. ನಿಮ್ಗೋಸ್ಕರ ಇನ್ನೂ 1 ಅಥವಾ 2 ಸಬ್ಜೆಕ್ಟ್ ನಾನು ಮಾಡ್ಕೊಡ್ತೀನಿ. ಎಸ್, 2026 ಗೆ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಪ್ರಿಪರೇಷನ್ ಶುರು ಮಾಡೋಣ ಅನ್ಕೊಂಡಿದ್ದೀನಿ. 1 year ಬ್ರೇಕ್ ನನಗೆ ಬೇಕಾಗುತ್ತೆ. ಸೊ ಇನ್ನೊಂದು 3 to 4 months ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಸಿಗೋದು ಕಷ್ಟ. ಸಾಕು ನನಗೆ ಈ ಟೀಚಿಂಗ್ ಫೀಲ್ಡ್. ತುಂಬಾ ಇಷ್ಟಪಟ್ಟು ಬಂದೆ. ಒಳ್ಳೆ ಹೆಸರು, ಒಳ್ಳೆ ನೇಮು ಎಲ್ಲವನ್ನು ಕೊಟ್ಟಿದ್ದೀರಾ. ಅಂಡ್ ಒಳ್ಳೆ ಪ್ರೀತಿಯನ್ನ ಕೊಟ್ಟಿದ್ದೀರಾ. ಅಷ್ಟು ಸಾಕು, ಬೇರೆ ಏನು ಬೇಡ. ಸರ್ ಪ್ಲೀಸ್ ನಮಗೆ ಟೀಚಿಂಗ್ ಮಾಡ್ತಾ ಇರಿ ಸರ್. ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀನಿ ನಿಮ್ಮಿಂದ. ಈಗಲೇ ಬಿಟ್ಟು ಹೋಗ್ಬೇಡಿ ಸರ್, ಮೆಂಟರ್ಶಿಪ್ ಕಂಪ್ಲೀಟ್ ಮಾಡಿ. ಖಂಡಿತ ನಿಮಗೆ ಮೆಂಟರ್ಶಿಪ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ನನ್ನ ಕೋರ್ಸಸ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಈ ಬ್ಯಾಚ್ ಏನು ಹೊಸ ಬ್ಯಾಚ್ ಇದೆಯಲ್ಲ, ಈ ಬ್ಯಾಚ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಚ್ ನಾನು ಶುರು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನಿಮ್ಗೆ ಈಗ ನಾನೇನ್ ಬ್ಯಾಚ್ ಅನ್ನ ಶುರು ಮಾಡ್ತಾ ಇದ್ದೀನಲ್ಲ, ಇದನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ. ನಂತರ ನೋಡೋಣ, ನಮ್ಮ ಟೀಮ್ ಅವ್ರನ್ನ ಮಾಡಿ ನಾನು ಸ್ವಲ್ಪ ಪ್ರಿಪ್ರೇಷನ್ ಕಡೆ ಟೈಮ್ ಕೊಡ್ತೀನಿ. ಫುಲ್ ಪ್ಲೆಡ್ಜ್ ನಿಮ್ಗೆ ಮೆಂಟರ್ಶಿಪ್ ಅದು ಇದು ಮಾಡಕ್ಕಾಗಲ್ಲ. 1 or 2 ಕ್ಲಾಸಸ್ ಅಥವಾ ಡೈಲಿ 1 hour ಆದ್ರೂ ಮಾಡ್ತೀನಿ ಅಷ್ಟೇ. ಬೇರೆ ಏನಾದ್ರು?
ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಮ್ಯಾಮ್. ಇರೋದು ಹೇಳೋದು ಕೇಳೋದು ಇದ್ರೆ ಕೇಳಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಮೆಂಟಲ್ ಎಬಿಲಿಟಿ ಅಲ್ವಾ? ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಎನ್ವೈರನ್ಮೆಂಟ್ ಏನೇನು ಮುಗಿಯುತ್ತೆ, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನ ಶುರು ಮಾಡೋಣ. ಅದು ಮುಗಿದ ನಂತರ ನಿಮ್ಗೆ ಸೈನ್ಸ್ ಅಂಡ್ ಟೆಕ್ ಅಂಡ್ ಮೆಂಟಲ್ ಎಬಿಲಿಟಿ ಎರಡು ಒಂದೇ ಸತಿ ಶುರು ಮಾಡ್ಸೋಣ. ನಾನು ಸ್ವಲ್ಪ ಯಾಕೆ ವೆಯ್ಟ್ ಮಾಡಿಸ್ತಾ ಇದ್ದೀನಿ ಅಂದ್ರೆ, ಎಕ್ಸಾಮ್ ಯಾವಾಗ ಕಾಲ ಆಗುತ್ತೆ ಅಂತ ನೋಡ್ಕೊಂಡು ಮಾಡೋಣ ಅಂತ. ಓಕೆ, ದೆನ್ ನಿಮಗೆ ನೆಕ್ಸ್ಟ್ ಸೈನ್ಸ್ ಅಂಡ್ ಟೆಕ್ ಮೆಂಟಲ್ ಎಬಿಲಿಟಿ ಶುರು ಮಾಡಿಸ್ತೀನಿ. ಇದಾದ ನಂತರ ನಿಮ್ಗೆ PSI ಪೇಪರ್ ಏನಿದೆಯಲ್ವಾ, ಪೇಪರ್ 1 ಅದನ್ನ ಶುರು ಮಾಡಿಸ್ತೀನಿ. PSI ಬ್ಯಾಚ್ ಕ್ಯಾರಿಯರ್ ಏನಾಗಿದ್ದೀರಲ್ಲ ಅವ್ರಿಗೆ. ಯಾವುದೇ ಸಬ್ಜೆಕ್ಟ್ ಕೂಡ ನಿಮಗೆ ಬಿಡಲ್ಲ, ಒನ್ ಸ್ಟಾಪ್ ಸೊಲ್ಯೂಷನ್ ಆಗುತ್ತೆ ಪ್ರೇಮ್ಸ್ ಕ್ಲಾಸಸ್. ಸರ್, ನಮ್ಮ ಫಾದರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸರ್. ಅವರು ನಿಮ್ಮ ಎಕನಾಮಿಕ್ ಕ್ಲಾಸಸ್ ಫ್ಯಾನ್ ಸರ್, ತುಂಬಾ ಇಷ್ಟಪಟ್ಟವರು. ಅವರು ಕೂಡ ನನ್ನ ಜೊತೆ ಕ್ಲಾಸಸ್ ಕೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನ್ ಮಾಡ್ತಿದ್ದಾರೆ ನಿಮ್ಮ ಫಾದರ್? ಎಲ್ಲಿ ಮ್ಯಾಮ್? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ? ಥ್ಯಾಂಕ್ ಯು ಸೋ ಮಚ್. ನನಗೆ ಈ ರೀತಿ ಖುಷಿ ಕೊಡುತ್ತೆ ನನಗೆ ನೋಡಿ. ಈ ರೀತಿ ಕಮೆಂಟ್ಸ್ ನಾನು ತೆಗೆದುಕೊಂಡು ಹಂಗೆ ಇಟ್ಕೋತೀನಿ. ಯಾಕೆಂದ್ರೆ ಲಾಸ್ಟ್ ಬ್ಯಾಚ್ ಅಲ್ಲೂ ಕೂಡ ಅಷ್ಟೇ, ಒಂದಿಬ್ರು ಮೂವರು ಇವರಿದ್ರು, ಗೃಹಿಣಿಯರು ಅಂದ್ರೆ ಹೌಸ್ ವೈಫ್ಸ್ ಇದ್ರು. ಅವರು ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮಕ್ಳು ಬಂದು ಕೂರವ್ರಂತೆ. ಡೈಲಿ ಅವ್ರ ಮಕ್ಳು ಕೇಳೋರು ಒಂದು ಕ್ಲಾಸು, ಪ್ರೇಮ್ ಸರ್ ಕ್ಲಾಸ್ ಹಾಕು, ನಿಮ್ ಸರ್ ಕ್ಲಾಸ್ ಹಾಕು ಅಂತ ಕೇಳೋರಂತೆ. ಚಿಕ್ಕ ಮಕ್ಳು, ಅವ್ರಿಗೆ ಏನ್ ಅರ್ಥ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ, ಸುಮ್ನೆ ಕುತ್ಕೊಂಡು ನೋಡೋರಂತೆ. ಥ್ಯಾಂಕ್ ಯು. ಮತ್ತೆ ಒಬ್ರು ತುಮಕೂರಿಂದ ಒಬ್ರು ಇದ್ರು, ಪ್ರೀತಿ ಅಂತ ಹೇಳಿ, ಅವ್ರಮ್ಮ ಕ್ಲಾಸ್ ಕೇಳೋರಂತೆ. ಆ ಮ್ಯಾಮು ಲೆಕ್ಚರರ್ ಆಕ್ಚುಲಿ. ಅವ್ರಮ್ಮಗೆ ಒಂದು 50-60 ಇಯರ್, ಅವ್ರ ಕ್ಲಾಸ್ ಕೇಳ್ತಿದ್ರಂತೆ. ASI ಬೆಳಗಾವಿ. ಥ್ಯಾಂಕ್ ಯು ಮ್ಯಾಮ್. ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಮ್ಯಾಮ್ ನನ್ನ ಕಡೆಯಿಂದ. ನನಗೆ ಫಸ್ಟ್ ಆಫ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥದ್ದು ಇಷ್ಟ. ಅದ್ರಲ್ಲಿ ನಮ್ಮ PSI ಬ್ಯಾಚ್ ಅಲ್ಲಿ ಒಂದು 40 ಜನ PC ಅವರು ಓದ್ತಾ ಇದಾರೆ, ಆಲ್ರೆಡಿ PC ಕೆಲಸ ಮಾಡ್ತಿರ್ತಕ್ಕಂಥವ್ರು. ನಮ್ KS ಬ್ಯಾಚ್ ಅಲ್ಲಿ ಬೆಂಗಳೂರಲ್ಲೇ ಒಂದು 25 ಜನ PSIಗಳು ಓದ್ತಾ ಇದಾರೆ. ಸೊ ನನ್ಗೆ ಅವ್ರ ಖುಷಿ, ನಾನು ಅವ್ರಿಗೊಂದು ಹೇಳ್ಕೊಡ್ತಾ ಇದೀನಲ್ವಾ ಅಂತ ಹೇಳಿ. ಎಸ್, ಬೇರೆ ಏನಾದ್ರು? ಇಲ್ಲಿ ಟೈಮ್ ಪಾಸ್ ಮಾಡಕ್ ಬಂದಿಲ್ರಿ, ಹೇಳಿದ್ನಲ್ವಾ. 1 ಅವರ್ ಮಾಡಿದ್ರು ಕೂಡ ಸ್ಟುಡಿಯೋ ಚಾರ್ಜ್ ಪೇ ಮಾಡ್ಲೇಬೇಕಾಗುತ್ತೆ. ಸೊ ಯುಟಿಲೈಸ್ ಆದ್ರೆ ಓಕೆ. ಓಕೆ, ಬಾಯ್. ನಾಳೆ ಎನ್ವೈರನ್ಮೆಂಟ್ ಕ್ಲಾಸ್ 2:30 ಇರುತ್ತೆ. ಬೇಸಿಕ್ಸ್ ಇನ್ನೊಂದು 2-3 ದಿನಕ್ಕೆ ಮುಗಿಯುತ್ತೆ. ದೆನ್ ಕರೆಂಟ್ ಅಫೇರ್ಸ್ ಅನ್ನ ಶುರು ಮಾಡೋಣ. ಕೋರ್ಸಿಗೆ ಜಾಯ್ನ್ ಆಗ್ತಕ್ಕಂಥವ್ರು ಲೈವ್ ಕ್ಲಾಸಸ್ ಮತ್ತೆ ರೆಕಾರ್ಡೆಡ್ ಎರಡು ಕೂಡ ಇರುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ ನೋಡಿ. ಐ ಹೋಪ್ ಎಲ್ರದ್ದು ಕೂಡ ಡೌಟ್ಸ್ ಏನೂ ಇಲ್ಲ, ಕ್ಲಿಯರ್ ಆಗಿದೆ ಅನ್ಕೋತೀನಿ. ಲಾಸ್ಟ್ 1 ಮಿನಿಟ್ ನಾನು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್.